ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ಇವತ್ತು 292ನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಮೃಗಯಾಂ ವಿಚರನ್ ಕಶ್ಚಿತ್ ವಿಜನೇ ಜನಕಾತ್ಮಜಃ ವನೇ ದದರ್ಶ ವಿಪ್ರೇಂದ್ರಂ ಋಷಿಂ ವಂಶಧರಂ ಭೃಗೋ. ಇದು ಬೇರೆನೇ ಕಥೆ, ಇದು ಬೇರೆಯದೇ ಆದ ಕಥೆ. ಒಬ್ಬ ಜನಕ ರಾಜರಲ್ಲಿ ಯಾರೋ ಒಬ್ಬ, ಜನಕ ಅಂದರೆ ಎಲ್ಲರೂ ಒಬ್ಬರಲ್ಲ, ಅದು ವಂಶದ ಹೆಸರು. ಅವನ ಹೆಸರು ವಸುಮನಸ್ಸಂತ. ಅವನು ಬೇಟೆಗೆ ಅಂತ ಹೋಗಿದ್ದ. ಆ ಕಾಡಿನಲ್ಲಿ ಒಬ್ಬ ಋಷಿಯನ್ನು ನೋಡಿದ, ಪ್ರಶ್ನೆ ಕೇಳಿದ. ಕಾಡಿನಲ್ಲಿ ಬೇಟೆಗೆ ಅಂತ ಹೋದವನು ಸಿಕ್ಕ ಋಷಿಗೆ ನಮಸ್ಕಾರ ಮಾಡಿ ಪ್ರಶ್ನೆ ಕೇಳಿದ. ಭಗವನ್ ಕಿಮಿದಂ ಶ್ರೇಯಃ ಪ್ರೇತ್ಯವಾಪೀಹ ವಾ ಭವೇತ್ ಪುರುಷಸ್ಯ ಅಧ್ರುವೇ ದೇಹೇ ಕಾಮಸ್ಯ ವಶವರ್ತಿನಃ. ಓ ಪೂಜ್ಯರೇ, ಸತ್ತ ಮೇಲೂ ಬದುಕಿರುವಾಗಲೂ ಶ್ರೇಯಸ್ಸು ಯಾವುದು? ಯಾಕೆಂದರೆ ಈ ಶರೀರ, ಇದೇ ಶರೀರ, ಇದೇ ತರಹದ ಶರೀರ ಮತ್ತೆ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾವುದು ಶ್ರೇಯಸ್ಸು? ಆಗ ಬಹಳ ಸಂತೋಷಪಟ್ಟಂತೆ ಆ ಋಷಿ. ಒಳ್ಳೆ ಪ್ರಶ್ನೆ ಕೇಳಿದ್ಯಲ್ಲಪ್ಪ ಅಂತ ಹೇಳಿದರಂತೆ. ಮನಸೋ ಪ್ರತಿಕೂಲಾನಿ ಪ್ರೇತ್ಯ ಚೇಹ ಚ ವಾಂಛಸಿ ಭೂತಾನಾಂ ಪ್ರತಿಕೂಲೇಭ್ಯೋ ನಿವರ್ತಸ್ವ ಯತೇಂದ್ರಿಯಃ. ನೋಡು ವಸುಮನಸ್, ಪ್ರೇತ್ಯ ಸತ್ತ ಮೇಲೂ ಬದುಕಿರುವಾಗಲೂ ಮನಸ್ಸು ಆರಂಭದಲ್ಲೇ ಯಾವುದನ್ನು ಪ್ರತಿಭಟನೆ ಮಾಡುತ್ತೆ ಅದರ ಬಗ್ಗೆ ಯೋಚನೆ ಮಾಡು. ಇದು ಯೋಗ್ಯವಾ ಅಯೋಗ್ಯವಾ ಅಂತ. ಯಾಕೆಂದರೆ ಸಾಧಾರಣವಾಗಿ ಮನಸ್ಸು ಏನಾಗುತ್ತೆ, ಸತ್ಯಕ್ಕೆ ವಿರುದ್ಧವಾಗೇ ಸಾಗುತ್ತೆ. ಸಾಧಾರಣವಾಗಿ ಮನಸ್ಸು ನಮಗೆ ಯಾವುದು ಲಾಭವೋ ಅದನ್ನೇ ನೋಡುತ್ತೆ, ನಮ್ಮ ಪರಿಸರಕ್ಕೆ ತಕ್ಕ ಹಾಗೆ ಯೋಚನೆ ಮಾಡುತ್ತೆ. ಅದರಿಂದಾಗಿ ಮನಸ್ಸಿನ ಆ ಒಂದು ಪ್ರಜ್ಞೆಯನ್ನು ಗಮನಿಸಿಕೋ. ತನಗೆ ಬೇಕಾದದ್ದನ್ನೇ ಅದು ಯೋಚನೆ ಮಾಡುತ್ತೆ. ಯಾಕೆಂದರೆ ಅದು ಪರಿಸರದ ದೋಷ. ಅದು ಈ ಹಿನ್ನೆಲೆಯಲ್ಲಿ ಮನಸ್ಸನ್ನು ತಟಸ್ಥವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡು. ಇದು ಶ್ರೇಯಸ್ಸಾಧನದ ಮೊದಲನೇ ಹೆಜ್ಜೆ. ಕೃಷ್ಣ ಗೀತೆಯಲ್ಲಿ ಇದನ್ನ ಹೇಳಿದ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಅಂತಾನೆ. ಶ್ರುತಿ ವಿಪ್ರತಿಪನ್ನ, ವೇದಕ್ಕೆ ವಿರುದ್ಧವಾಗಿ ಸಾಗುವ ಬುದ್ಧಿ ಯಾವಾಗ ತಟಸ್ಥವಾಗುತ್ತೆ ಆಗ ನಿನಗೆ ಯೋಗ ಸಿದ್ಧಿಯಾಗಿದೆ ಅಂತ ಅರ್ಥ. ಮನಸ್ಸಿನ ಬಗ್ಗೆ ನಾವು ವಹಿಸಿದಷ್ಟು ಎಚ್ಚರ ಬೇರೆ ಯಾರೂ ವಹಿಸಲಿಲ್ಲ. ಯಾಕೆ ಅಂದರೆ ಮನಸ್ಸೇ ಆತ್ಮ ಅಂತ ಹೇಳಿ ಅವ್ರಿಗೆ ತಲೆನಲ್ಲಿ, ಮನಸ್ಸೇ ಜೀವ ಅಂತ
ಅದಕ್ಕೆ ವಿಜಯೇಂದ್ರ ಸ್ವಾಮಿಗಳು ಮನಸ್ಸು ಹೇಗೆ ನಾನು ಅನ್ನೋದರಿಂದ ಭಿನ್ನ, ನಾನು ಅನ್ನುವುದು ಜೈವಿಕ ಪ್ರಜ್ಞೆ, ಮನಸ್ಸು ಅಂತನ್ನೋದು ಜೀವದ ಸ್ವರೂಪದಿಂದ ಹೊರಗಡೆ ಇರುವಂಥದ್ದು, ದೇಹಕ್ಕೆ ಅಂಟಿಕೊಂಡು ಇರುವಂತಹ ಜಡ ಅದು ಅಂತ ಹೇಳಿ ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾದದ್ದು, ಮನಸ್ಸು ಸಾಧಾರಣವಾಗಿ ಶಾಸ್ತ್ರ ವಿರುದ್ಧವಾಗಿ ಹೋಗೋದು ಅಥವಾ ತನಗೆ ಬೇಕಾದದ್ದನ್ನು ಸ್ವೀಕಾರ ಮಾಡಿಬಿಡುತ್ತೆ. ಅದಕ್ಕೆ ಬಹಳ ಎಚ್ಚರದಿಂದ ನಮ್ಮನ್ನು ನಾವು ಸ್ಕ್ರೂಟಿನಿ ಮಾಡಿಕೊಳ್ಬೇಕು, ನೋಡ್ತಾ ಇರಬೇಕು, ಪದೇ ಪದೇ ಚಿಂತನೆ ಮಾಡ್ತಾ ಇರಬೇಕು. ಇದು ನನ್ನ ಮನಸ್ಸಿಗೆ ಅನುಕೂಲವಾಗಿ ಬಂದ್ಬಿಟ್ಟಿದೆಯಾ, ಅಥವಾ ನನ್ನ ಮನಸ್ಸು ಯಾವ ರೀತಿ ನೋಡ್ತಾ ಇದೆ, ನನ್ನ ಮನಸ್ಸು ಹೇಗಿದೆ ಅಂತ ತನ್ನನ್ನೇ ತಾನು ನೋಡ್ತಾ ಇರಬೇಕು. ಅದು ಶಾಸ್ತ್ರದ ಮೂಲಕವೇ ಜಿಜ್ಞಾಸೆ ಮಾಡ್ಕೋತಾ ಇರಬೇಕು. ಸರಿ, ಇನ್ನೊಂದೇನು ಸ್ಟೆಪ್ಪು? ಇದು ಮೊದಲನೇ ಸ್ಟೆಪ್, ಮನಸ್ಸಿನ ಬಗ್ಗೆ ಎಚ್ಚರ ಇರಲಿ ಅಂತ ತಾತ್ಪರ್ಯ. ಬಿವೇರ್ ಆಫ್ ಮೈಂಡ್, ಬಿವೇರ್ ಆಫ್ ಡಾಗ್ ಅಲ್ಲ, ಬಿವೇರ್ ಆಫ್ ಮೈಂಡ್. ವೇದದಲ್ಲಿ ಒಂದು ಸರಮ ಅಂತ ಒಂದು ನಾಯಿಯ ಕಥೆ ಬರುತ್ತೆ. ಮಧ್ವಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಮೊದಲನೇ ಮಂಡಲದಲ್ಲಿ. ಮತ್ತೆ ಅದು ದೇವಶುನಿ, ದೇವತೆಗಳ ನಾಯಿ. ಈ ಸರಮ ಅನ್ನುವ ನಾಯಿ ಹೆಣ್ಣು ನಾಯಿಯ ಸಂತತಿಯಾದ್ದರಿಂದಾಗಿ ಸಾರಮೇಯ ಅಂತ ಕರೀತಾರೆ ನಾಯಿಗಳನ್ನು. ಹೇಗೆ ಗೋಮಾತೆ ಸುರಭಿ ಇದ್ದಾಳೆ, ಗೋವುಗಳನ್ನು ಸೌರಭೇಯ ಅಂತ ಕರೀತಾರೆ, ಹಾಗೆ ದೇವಶುನಿ ಸರಮೆ ಇದ್ದಾಳೆ, ಸರಮೆಯ ಇವರನ್ನ ವಂಶಸ್ಥರನ್ನ ಸಾರಮೇಯ ಅಂತ ಕರೀತಾರೆ. ಆ ನಾಯಿ ಅಂತನ್ನೋದು ಏನ್ ಮಾಡುತ್ತೆ, ದೈತ್ಯರೊಡನೆ ಒಪ್ಪಂದ ಮಾಡ್ಕೊಂಡ್ಬಿಡುತ್ತೆ. ಸರಮ ಏನಾಗತ್ತೆ, ಇಂದ್ರನ ಗೋವುಗಳನ್ನ ಪಣಿಗಳು ಅಂದ್ರೆ ಕಳ್ಳರು ಕದ್ದು ಗುಟ್ಟಾದ ಜಾಗದಲ್ಲಿ ಇಟ್ಟುಬಿಡ್ತಾರೆ. ನಾಯಿ ಅದನ್ನು ಕಂಡಿಡಿಯತ್ತೆ, ದೈತ್ಯರು ನಾಯಿಗೆ ಲಂಚ ಕೊಡ್ತಾರೆ. ವೇದದ ಕಥೆ ಇದು. ನಾಯಿಗೆ ಲಂಚ ಕೊಡ್ತಾರೆ. ಆ ನಾಯಿ ಏನ್ ಮಾಡುತ್ತೆ, ಆ ಲಂಚವನ್ನ ತಿಂದು ಕುಡಿದು ಆ ಗೋವುಗಳ ಹಾಲನ್ನು ಕುಡಿದು ಸುಮ್ಮನಿರುತ್ತೆ. ಇಂದ್ರ ಕೇಳಿದ್ರೆ ತಲೆ ಎಲ್ಲ ಆಡಿಸುತ್ತೆ. ನನಗೆ ಗೊತ್ತಿಲ್ಲ. ಇಂದ್ರನಿಗೆ ಗೊತ್ತಾಗತ್ತೆ ಲಂಚ ತಿಂದಿದೆ ಇದು ಅಂತ, ಒದಿತಾನೆ, ನಾಯಿಯನ್ನ ಒದಿತಾನೆ. ಆಗ ಆ ಹಾಲನ್ನ ಅದು ಹೊರಗಡೆ ಕಕ್ಕತ್ತೆ. ಗೊತ್ತಾಯ್ತು, ಸಿಕ್ಬಿತ್ತು. ಆಯ್ತಾ? ಹಾಗೆ ಸಿಕ್ಕಿ ಬಿದ್ದ ಮೇಲೆ ನಾಯಿಗೆ ಗೌರವ ಮಾಡ್ತಾನೆ. ವೇದದಲ್ಲಿ ಈ ಕಥೆ ಇದೆ. ಅದಕ್ಕೆ ಆಚಾರ್ಯರು ಅಧ್ಯಾತ್ಮದ ಸ್ಪರ್ಶ ಕೊಡ್ತಾರೆ. ಮನಸ್ಸು ಮತ್ತೆ ಬುದ್ಧಿ. ಕೆಲವೊಮ್ಮೆ ದೈತ್ಯರಿಗೆ ನಾವು ಮಾರ್ಕೊಂಡು ಬಿಟ್ಟಿರ್ತೇವೆ. ಯಜ್ಞವನ್ನ ಮಾಡಬೇಕು ಅಂತ ಅನ್ನುವ ಸಂಕಲ್ಪ ಮನಸ್ಸಿಗೆ ಬರುತ್ತಲ್ಲ, ಆ ಭಾಗದ ದೇವತೆ ಇಂದ್ರ ಅನುಗ್ರಹ ಮಾಡಿದರೆ ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸಿ ದಾರಿ ತಪ್ತಾ ಇರುವ ಮನಸ್ಸನ್ನು ನಿಗ್ರಹಿಸಲಿಕ್ಕಾಗತ್ತೆ ಅಂತ ಅಧ್ಯಾತ್ಮಾರ್ಥವನ್ನ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. 1ನೇ ಮಂಡಲ 2ನೇ ಮಂಡಲದಲ್ಲಿ ಆಚಾರ್ಯರ 1ನೇ ಮಂಡಲ 10ನೇ ಮಂಡಲಕ್ಕೆ ಸಂಬಂಧಪಟ್ಟದ್ದು. ಆಚಾರ್ಯರ ವ್ಯಾಖ್ಯಾನ ವಿಸ್ತಾರವಾಗಿದೆ, ಬಹಳ ಚೆನ್ನಾಗಿದೆ. ಮತ್ತೆ ನಾವು ಅದರೊಳಗಡೆ ಹೋದರೆ ಅದು ಒಂದು ರೋಚಕ ಪ್ರಪಂಚ. ವೇದದ ಕಥೆಗಳು ಅಂತ ಹೋದರೆ ಒಂದು ರೋಚಕ. ಹೀಗಾಗಿ ಮನಸ್ಸು ಅಂತನ್ನೋದು ಸಾಮಾನ್ಯವಾಗಿ ಅದರ ಬಗ್ಗೆ ಎಚ್ಚರ ವಹಿಸಿ ಏನೇನೋ ಯೋಚನೆ ಮಾಡುತ್ತದು. ಪದೇ 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 ಶಾಸ್ತ್ರದ ನಿಕಷದಲ್ಲಿ ಯಾವುದು ಶಾಸ್ತ್ರ? ಶಾಸ್ತ್ರ ಯಾವುದು ಅಂತಂದ್ರೆ ಮಹಾಭಾರತ, ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಪಂಚರಾತ್ರ. ಪಂಚರಾತ್ರದಲ್ಲಿ ಕೆಲವು ಬಿಡಿ, ಪಂಚರಾತ್ರದಲ್ಲಿ ಎಲ್ಲ ತಗೊಳ್ಬೇಡಿ. ಪಂಚರಾತ್ರ ಕೈ ಬಿಟ್ಟರು ತೊಂದರೆ ಇಲ್ಲ. ಯಾಕೆಂದ್ರೆ ಇವತ್ತು ಯಾವುದು ಶುದ್ಧ ಅನ್ನೋದೇ ದೊಡ್ಡ ಸಮಸ್ಯೆ ಆಗೋಗಿದೆ. ಪ್ರಧಾನವಾಗಿ ವೇದಗಳು, ಉಪನಿಷತ್ತು, ಮಹಾಭಾರತ, ರಾಮಾಯಣ, ಪುರಾಣ, ಇದನ್ನ ಆಚಾರ್ಯರ ಹಿನ್ನೆಲೆಯಲ್ಲಿ ನೋಡ್ರಿ. ಇದೇ ಶಾಸ್ತ್ರ ಅಂದ್ರೆ 7 ಜನ ತಾಯಂದಿರಲ್ಲಿ ಒಬ್ಳು ಪೂರ್ತಿ ಕಳೆದೋಗಿದ್ದಾಳೆ ಮೂಲ ರಾಮಾಯಣ.
ಇನ್ನು ಅಂಶತಃ ಉಳಿದ ಎಲ್ಲ ಶಾಸ್ತ್ರಗಳನ್ನು ಇದಕ್ಕೆ ಅನುಗುಣವಾಗಿ ಜೋಡಿಸಿ, ನಿಮ್ಮ ಧರ್ಮಶಾಸ್ತ್ರ ಅದ್ದು ಇದ್ದು ಆಗಮ ತಂತ್ರ ಏನೆಲ್ಲ ಇದೆ ಇದನ್ನ ಇದಕ್ಕೆ ಜೋಡಿಸಿಕೊಂಡು ನೋಡಿ ವಿನಃ ಸ್ವತಂತ್ರವಾಗಿ ಮಾತ್ರ ಯಾವತ್ತೂ ನೋಡಬೇಡಿ. ಇವುಗಳಿಗೆ ಅನುಗುಣವಾಗಿದೆಯಾ ಮಾಡಿ. ಹೀಗಾಗಿ ಬಹಳ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಶಾಸ್ತ್ರದ ಹಿನ್ನೆಲೆಯಲ್ಲಿ ಮನಸ್ಸಿನ ಚಾಂಚಲ್ಯವನ್ನ, ಮನಸ್ಸನ್ನ ನೋಡಿ. ಶಾಸ್ತ್ರ ಅಂದ್ರೆ ಇಷ್ಟೇ ನಾನು ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ಧರ್ಮಶಾಸ್ತ್ರವನ್ನು ಸ್ವತಂತ್ರವಾಗಿ ನೋಡಬೇಡಿ, ಯಾಕೆಂದ್ರೆ ಗೊಂದಲವೇ ಜಾಸ್ತಿ. ಯಾಕಂದ್ರೆ ಎಲ್ಲ ಥರನೂ ಇದೆ, ಎಲ್ಲ ಥರದ ಮಾತು ಇದೆ. ನೀವು ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀರೋ ಅದಕ್ಕಿದೆ. ಹೀಗಾಗಿ ಮನಸಃ ಅಪ್ರತಿಕೂಲಾನಿ ಪ್ರೇತ್ಯ ಚೇಹ ಚ ವಾಂಛಸಿ ಭೂತಾನಾಂ ಪ್ರತಿ, ಇದು ಮನಸ್ಸನ್ನ ನಿರಂತರವಾಗಿ ಸ್ಕ್ರೂಟಿನಿಗೆ ಒಳಪಡಿಸಿ. ಎರಡನೆಯದ್ದು ಭೂತಾನಾಂ ಪ್ರತಿಕೂಲೇಭ್ಯೋ ನಿವರ್ತಸ್ವ ಯತೇಂದ್ರಿಯ. ಭೂತಾನಾಂ ಪ್ರತಿಕೂಲೇಭ್ಯ, ಬೇರೆ ಜೀವರಿಗೆ ವಿಪರೀತ ತೊಂದರೆ ಮಾಡಬೇಡಿ. ಬೇರೆ ಜೀವರಿಗೆ ಕಂಟಕರಾಗಿ ಬಿಟ್ರೆ ಅಕ್ರೌರ್ಯ ಅನ್ನೋದು ಆಳದಲ್ಲಿ ಇದ್ದು ಬಹಳ ಕಷ್ಟ ಆಗತ್ತೆ. ಅದರಿಂದಾಗಿ ಪ್ರತಿಕೂಲೇಭ್ಯೋ ನಿವರ್ತಸ್ವ. ಇನ್ನು ಭೂತಾನಾಂ ಪ್ರತಿಕೂಲೇಭ್ಯ ಅಂದ್ರೆ ಪಂಚಭೂತಗಳನ್ನು ಕಂಟಾಮಿನೇಟ್ ಮಾಡಬೇಡಿ ಅಂತ ಒಂದು ಅರ್ಥ ಇದೆ. ಪಂಚಭೂತಗಳನ್ನು ಕಂಟಾಮಿನೇಟ್ ಮಾಡೋದು ಅಂತಂದ್ರೆ ಗಾಳಿಯನ್ನ ವಿಷದ ಪದಾರ್ಥ ಉಂಟು ಮಾಡಿದ್ರೆ ಗಾಳಿ ಕಂಟಾಮಿನೇಟ್ ಆದ ಹಾಗೆ. ಗಾಳಿಗೇನಾಗಲ್ಲ, ಆದರೆ ಸುತ್ತಮುತ್ತಲಿನ ಜನ. ಇನ್ನು ನೀರನ್ನು ಕಲುಷಗೊಳಿಸೋದು, ಭೂಮಿಯನ್ನು ಕಲುಷಗೊಳಿಸೋದು, ಅತ್ಯಂತ ವಿಷಕಾರಿ ಪದಾರ್ಥವನ್ನು ಸುಡುವುದರ ಮೂಲಕ ಬೆಂಕಿಯ ಪರಿಣಾಮವನ್ನು ಕಲುಷಗೊಳಿಸೋದು, ಇದೆಲ್ಲ ಮಾಡಬೇಡಿ. ಧರ್ಮಸ್ಸದಾಹಿತ ಪುಂಸಾಂ ಧರ್ಮಶ್ಚೈವಾಶ್ರಯಸ್ಸತಾಂ ಧರ್ಮಾಲ್ಲೋಕಾಸ್ತ್ರಯಸ್ತಾತ ಪ್ರವೃತ್ತಾಸ್ತ ಚರಾಚರಾ. ಇನ್ನು ಧರ್ಮ ಸದಾಹಿತ ಪುಂಸಾಂ, ಧರ್ಮ ಅನ್ನೋದು ಎಲ್ಲ ಸಜ್ಜನರಿಗೆ ಹಿತ, ಇಷ್ಟ ಆಗೋದು ಕಷ್ಟ ಇದೆ. ಧರ್ಮ ಅನ್ನೋದು ಸಜ್ಜನರಿಗೆ ಆಶ್ರಯ, ದುರ್ಜನರಿಗಲ್ಲ. ಕಾರಣ ಏನು ಅಂತಂದ್ರೆ ದುರ್ಜನರು ಧರ್ಮ ಬಿಟ್ಟೇ ನಿಂತಿರ್ತಾರೆ. ಯಾಕ್ರಿ ದುರ್ಯೋಧನನ ಮೋಸದಿಂದ ಕೊಲ್ಲಬೇಕು ಅಂತ ಯಾರೋ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಅಲ್ಲ ಅವನು ಧರ್ಮವನ್ನೇ ಬಿಟ್ಟು ನಿಂತವನು, ಅವನನ್ನು ಕೊಲ್ಬೇಕಾದ್ರೆ ಧರ್ಮ ಅಂತ ಯಾಕೆ ಬರಬೇಕು? ಯಾರು ಧರ್ಮವನ್ನು ಧಿಕ್ಕರಿಸಿದ್ದಾರೋ ಅವ್ರಿಗೆ ಧರ್ಮದ ಮೂಲಕ ಯಾಕೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಕೊಡಬೇಕು? ಹೀಗಾಗಿ ಧರ್ಮ ಅನ್ನೋದು ಸಜ್ಜನರ ಆಶ್ರಯ. ಧರ್ಮ ಲೋಕಾಸ್ತ್ರಯಸ್ತಾತ ಪ್ರವೃತ್ತಾಸ್ಸ ಚರಾಚರಾಹ. ಧರ್ಮದ ಒಂದು ಗಟ್ಟಿ ನೆಲೆಯಿಂದ ಮೂರು ಲೋಕಗಳು ಪ್ರವೃತ್ತವಾಗಿವೆ. ಸ್ವಾದು ಕಾಮುಕ ಕಾಮಾನಾಂ ವೈತೃಷ್ಣ್ಯಂ ಖಿನ್ನ ಗಚ್ಚಸಿ ಮಧು ಪಶ್ಯಸಿ ದುರ್ಬುದ್ಧೆ ಪ್ರಪಾತಂ ನಾನು ಪಶ್ಯಸಿ. ಸುಖವನ್ನು ಬಯಸುವವನೇ. ಕಾಮ ಅನ್ನೋದು ಸುಖ ಸಾಧನ ಏನಲ್ಲ. ನಮ್ಮ ಬಯಕೆ ಅನ್ನೋದು ಸುಖ ಸಾಧನ. ಅದರಿಂದಾಗಿ ನಮ್ಮ ಬಯಕೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ನಾವು ತೊಡಗೋದು. ನಮಗೆ ಎಚ್ಚರ ಇರಬೇಕು, ನಮ್ಮ ಕಾಮ ನಮಗೆ ಸುಖವನ್ನೇ ತರಬೇಕು ಅಂತ ಇಲ್ಲ. ಈ ವಾಸ್ತವ ನಮ್ಮ ಕಣ್ಣೆದುರುಗಡೆ ಯಾವಾಗಲೂ, ಯಾಕೆ ನಾವು ಅಸರ್ವಜ್ಞರು, ನಮಗೆ ಯಾವುದು ಹಿತ ಯಾವುದು ಇಷ್ಟ ಗೊತ್ತಿಲ್ಲ. ಅದರಿಂದಾಗಿ ನಾವೇನು ಮಾಡ್ತೇವೆ, ಹಾಗಂತ ಸಂಕಲ್ಪ ಮೂಡದೇ ಇರಲ್ಲ. ನಾವೇನೋ ಮಾಡಬೇಕು ಅಂತನ್ನೋದು ಹೋಗ್ಬಿಡತ್ತಾ? ಜೀವನ ಸಹಜ ಸ್ವಭಾವ ಅದು. ಏನೋ ಮಾಡಬೇಕು ಅಂತನ್ನೋದು, ಏನೋ ಸಂಕಲ್ಪ ಮೂಡೋದು. ಅವಾಗೇನು ಮಾಡಬೇಕು? ದುಃಖ ಬಂದಾಗ ದೇವರು ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಕಷ್ಟೆ. ದುಃಖವೇ ಇಲ್ಲ ಇದರಿಂದ, ಯಾಕೆ ನನ್ನ ಆಸೆ ಅದು ಅಂತ ಅನ್ಕೋಬಾರ್ದು. ನಾನು ಸರಿಯಾಗಿ ಆಸೆ ಪಟ್ಟಿದ್ದೆ, ದುಃಖ ಇಲ್ಲ ಅಂತ ಅನ್ಕೊಳ್ಬಾರದು. ಅದರಿಂದಾಗಿ ಅಸತಾ ಧರ್ಮ ಕಾಮೇನ ವಿಶುದ್ಧಂ ಕರ್ಮ ದುಷ್ಕರಂ.
ಧರ್ಮವನ್ನು ಬಯಸುವ ಅಸಜ್ಜನ ಒಳ್ಳೆ ಕೆಲಸ ಮಾಡಲಿಕ್ಕಾಗಲ್ಲ, ಅಥವಾ ಅವನ ಕರ್ಮದಲ್ಲಿ ಶುದ್ಧಿ ಇರಲ್ಲ. ಒಳ್ಳೆಯವನು ಧರ್ಮವನ್ನು ಬಯಸಿದರೆ ಸುಕರಂ ಕರ್ಮ ದುಷ್ಕರಂ, ಅತ್ಯಂತ ಸಣ್ಣ ಕರ್ಮವೂ ಕೂಡ ಮಾಡಲಿಕ್ಕೆ ಕಷ್ಟ ಆಗೋಗುತ್ತೆ. ದುರ್ಜನ ಒಬ್ಬ ಒಂದನ್ನು ಬಯಸಿದರೆ ಆ ಕರ್ಮದಲ್ಲಿ ಶುದ್ಧಿ ಇರಲ್ಲ. ಒಳ್ಳೆ ಕೆಲಸವನ್ನು ಬಯಸಿದ್ರೂ ದುರ್ಜನ ಬೇಗ ಆಗ್ಬಿಡತ್ತೆ, ಆದರೆ ಅದರಲ್ಲಿ ಶುದ್ಧಿ ಇರಲ್ಲ. ಸಜ್ಜನ ಒಬ್ಬ ಧರ್ಮವನ್ನು ಬಯಸ್ತಾನೆ ಅಂತ ಇಟ್ಕೊಳ್ಳಿ, ಮಾಡಲಿಕ್ಕೆ ಆಗಲ್ಲ ಅವನದನ್ನು. ಬಹಳ ವಿಚಿತ್ರ ಅದು. ನಾನು ಇನ್ನೊಮ್ಮೆ ಈ ಶ್ಲೋಕವನ್ನು ಹೇಳ್ತೇನೆ. ಆ ಮಹಾಭಾರತದ ಮಾತಿನ ಆಳ ನೋಡಿಕೊಳ್ಳಿ ಒಮ್ಮೆ. ಅಸತಾ ಧರ್ಮ ಕಾಮೇನ, ದುರ್ಜನನೊಬ್ಬ ಧರ್ಮದಲ್ಲಿ ನಡಿಬೇಕು ಅಂತ ಬಯಸಿದರೆ ಸುಲಭವಾಗಿ ಮಾಡಿಬಿಡ್ತಾನೆ, ಆದರೆ ಅದರಲ್ಲಿ ಶುದ್ಧಿ ಇರಲ್ಲ. ಮನಸ್ಸಿನ ಶುದ್ಧಿಯೋ ಇನ್ನೇನೋ ಇರಲ್ಲ. ಅಬ್ರಾಹ್ಮಿಕ್ ರಿಲಿಜನ್ಗಳು ಇದು ಮಾಡಬೇಕು ಅಂತಾರೆ, ಬೇಗ ಆಗ್ಬಿಡುತ್ತೆ, ಆದರೆ ಕರ್ಮ ಶುದ್ಧಿ ಇರಲ್ಲ. ಅದರಿಂದ ಜ್ಞಾನಗೀನ ಬರಲ್ಲ ಅವ್ರಿಗೆ. ಕರ್ಮಶುದ್ಧಿ ಅಂದ್ರೆ ಏನು? ಜ್ಞಾನ ಬರೋದು ಅಂತ ಗೊತ್ತಾಯ್ತಾ? ಕರ್ಮಶುದ್ಧಿ ಅಂದ್ರೆ ಮಡಿಯಲ್ಲಿ ಮಾಡೋದು ಅಂತ ಅರ್ಥ ಅಲ್ಲ, ಜ್ಞಾನ ಬರಲ್ಲ ಅಂತ ಅರ್ಥ. ಯಾಕೆ ನಮಗೆ ಯಾಕಿದನ್ನು ಹೇಳಬೇಕು ಅಂತಂದ್ರೆ, ನಾವು ಮಾಡ್ತಾ ಇರುವ ಕರ್ಮ ಜ್ಞಾನಪ್ರದ ಆಗ್ತಾ ಇದೆಯೇ ಇಲ್ವೇ ಅನ್ನೋದನ್ನ ನೋಡ್ಕೊಳ್ಬೇಕು. ನಮ್ಮ ಕರ್ಮ ಶುದ್ಧವಾಗಿದೆಯಾ ಅಂತಂದ್ರೆ ಜ್ಞಾನ ಬರ್ತಾ ಇದೆಯಾ ಅಲ್ವಾ ನೋಡ್ಕೊಳ್ಳೋದೇ ಇಲ್ಲ. ನಾವು ಭೌತಿಕ ಶುದ್ಧಿಯ ಕಡೆಗೆ ಮಾತ್ರ ನೋಡ್ತಾ ಇರ್ತೇವೆ. ಅದೇನು ಮಾಡಿದ್ರೂ ಸಾಧ್ಯ ಆಗಲ್ಲ. ಭೌತಿಕ ಶುದ್ಧಿ ಏನು ಮಾಡಿದ್ರೂ ಸಾಧ್ಯ ಆಗತ್ತೆ ಹೇಳಿ? ಫೋನ್ ಯೂಸ್ ಮಾಡ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೇವೆ, ಎಲ್ಲ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿ ಶುದ್ಧವಾಗಿರಬೇಕು ಅಂದರೆ ಹೆಂಗೆ? ಅದರಿಂದಾಗಿ ಶುದ್ಧಿ ಬೇರೇನೋ ಇದೆ. ಅದ್ಯಾವುದದು? ಜ್ಞಾನ. ಉಳಿದಂತೆ ಎಲ್ಲವೂ ಗೊತ್ತು ನಮಗೆ. ತಿಳಿಯಬಾರದ ಜನರೆಲ್ಲ ಗೊತ್ತು, ತಿಳಿಯಬಾರದ ವಿಷಯಗಳೆಲ್ಲ ಗೊತ್ತು. ಶುದ್ಧಿ ಏನು ಹಾಗಾದ್ರೆ? ಬೇರೆ ಜ್ಞಾನ, ದೇವರ ಬಗೆಗಿನ ಅರಿವು, ಮನಸ್ಸಿನ ಬಗೆಗಿನ ಆಳ, ಮಹಾಭಾರತಾದಿ ಶಾಸ್ತ್ರಗಳ ಬಗೆಗಿನ ತಿಳಿವು. ಹೀಗಾಗಿ ಅಸತ ಒಬ್ಬ ದುರ್ಜನ ಧರ್ಮ ಮಾಡಬೇಕು ಅಂತ ಬಯಸಿದರೆ ಟಕ್ಕ ಕೆಲಸ ಆಗ್ಬಿಡತ್ತೆ, ಚಿಟಿಕೆ ಹೊಡೆಯೋದ್ರಲ್ಲಿ ಕೆಲಸ ಆಗ್ಬಿಡತ್ತೆ. ಒಂದು ನನ್ನ ಶತ್ರುವನ್ನು ಕೊಲ್ಲಬೇಕು ಅಂತ ಹೋಗಿ ಏನೋ ಹೋಮ ಮಾಡಿಸ್ತಾನೆ, ರಾಜಸವೋ ತಾಮಸವೋ ಆದ ಹೋಮ ಆಗ್ಬಿಡತ್ತೆ. ಅದರ ಕರ್ಮಶುದ್ಧಿ ಇದೆಯೋ? ಜ್ಞಾನಗೀನಾದಿಗಳು ಬರುತ್ತ, ದೂರ ಹೊಟ್ಟೋಗ್ತಾ ಇರ್ತಾನವನು. ಅದೇ ಒಬ್ಬ ಸಜ್ಜನ ಸತಾತು ಧರ್ಮಕಾಮೇನ, ನಾನು ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತ ಒಬ್ಬ ಸಜ್ಜನ ಸಂಕಲ್ಪ ಮಾಡಿದರೆ ಸುಕರಂ ಕರ್ಮ ದುಷ್ಕರಂ, ಸುಲಭವಾದ ಕರ್ಮವು ಮಾಡ್ಲಿಕ್ಕೆ ಕಷ್ಟ ಆಗೋಗುತ್ತೆ. ಸಣ್ಣ ಒಂದು ಕೆಲಸ ಮಾಡ್ಲಿಕ್ಕೆ ಕಷ್ಟ. ವನೇ ಗ್ರಾಮ್ಯ ಸುಖಾಚಾರೋ ಯಥಾ ಗ್ರಾಮ್ಯಸ್ತಥೈವತಃ, ಗ್ರಾಮೇ ವನ ಸುಖಾಚಾರೋ ಯಥಾ ವನಚರಸ್ತಥಾ. ನಿಮ್ಮ ಉದ್ದೇಶ ಸಿದ್ಧಿ ಆಯ್ತಾ ಅಂತ ನೋಡ್ಕೊಳ್ಳೋದೇ ವಿನಃ ಭೌತಿಕವಾದದ್ದರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ. ಕಾಡಿನಲ್ಲಿದ್ದು ನಾಡಿನದ್ದೇ ಯೋಚನೆ ಮಾಡ್ತಾ ಇದ್ರೆ ನೀವು ಗ್ರಾಮ್ಯರು, ಗ್ರಾಮದಲ್ಲಿದ್ದು ದೇವರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವು ವನ್ಯರು. ಕಾಡಿನಲ್ಲಿರಬೇಕು ಅಂತ ಮಧ್ವಾಚಾರ್ಯರು ಇದೇ ಅರ್ಥವನ್ನ ಪ್ರಹ್ಲಾದನ ಮಾತಿಗೆ ಬರೀತಾರೆ. ವನಂ, ಅವರು ಮಗ ಹಿರಣ್ಯಕಶಿಪು ಕೇಳ್ತಾನೆ, ಮಗು ಏನ್ ಕಲ್ತ್ಯಪ್ಪ? ವನಂ ಗತೋ ಯದ್ಧರಿಮಾಶ್ರಯೇತ ಅಂತಾನೆ ಪ್ರಹ್ಲಾದ. 5-6 ವರ್ಷದ ಹುಡುಗ ಅಲ್ಲ, ಅವನಿಗೆ ಸುಮಾರು 1000 ವರ್ಷ ಆಗೋಗಿತ್ತು. ಗರ್ಭದಲ್ಲೇ 1000 ವರ್ಷ ಕಳೆದುಬಿಟ್ಟ ಅವನು. ಆದ್ಮೇಲೆ ಬಂದಿದ್ದವನು ಗರ್ಭದಲ್ಲಿ 1000 ವರ್ಷ. ಇಂದ್ರನ ಭಯದಿಂದ ಖಯಾದು ಅವಳು ಹೆರಲೇ ಇಲ್ಲ. ಹೀಗಾಗಿ 1000 ವರ್ಷಗಳ ಅಜ್ಜ. ಹೊರಗಡೆ ಬಂದವನು 5 ವರ್ಷದ ದೇಹ ಇತ್ತಷ್ಟೆ. ಅವನು ಬಂದ, ಅವನು ಭೂಪ ಹೊರಗಡೆ ಬಂದ ಕೂಡಲೇ ಮಗುನ ವಿದ್ಯಾಭ್ಯಾಸ ಕಳಿಸಿದ್ದ. ಕೇಳಿದ, ಮಗು ಏನ್ ಕಲ್ತೀನಿ? ವನಂಗತೋ ಯದ್ಧರಿಮಾಶ್ರಯೇತ, ವನಕ್ಕೆ ಹೋಗಿ ಹರಿಯನ್ನ ಹೊಂದಬೇಕು ಅಂದ್ಬಿಟ್ಟ. ಅದಕ್ಕೆ ಮಧ್ವಾಚಾರ್ಯ ಬರೆದ್ರು. ಅಲ್ಲ, ಅವನೇ ಹೋಗ್ಲಿಲ್ವಲ್ಲ. ಅವ್ನು ಪ್ರಶ್ನೆ ಬರುತ್ತಾ ಇಲ್ವಾ? ಅವನೇ ಹೋಗ್ಲಿಲ್ಲ, ರಾಜ್ಯಭಾರ ಮಾಡ್ದ.
ಅದಕ್ಕೆ ವನ ಅಂದ್ರೆ ಸಜ್ಜನ ಸಂಸರ್ಗ ಅಂತ. ವನಕ್ಕೆ ಹೋಗಬೇಕು ಅಂದ್ರೆ ಸಜ್ಜನ ಸಂಸರ್ಗ. ಸಾಮಾನ್ಯವಾಗಿ ಅವಾಗ ಕಾಡಿನಲ್ಲಿ ಈಗಿನ ತರಹ ನಕ್ಸಲರು ಇರ್ತಿರ್ಲಿಲ್ಲ, ಉಪಭೋಗಾಶಿಗಳಿರ್ತಿರ್ಲಿಲ್ಲ. ಅವಾಗ ಏನಿರ್ತಾ ಇದ್ರು, ಸಾಮಾನ್ಯವಾಗಿ ಋಷಿಗಳಿರ್ತಾ ಇದ್ರು. ಕಾಡಿಗೆ ಹೋಗೋದು ಅಂದ್ರೆ ಅಲ್ಲಿ ಇರತಕ್ಕಂತಹ ಇಂಟೆನ್ಷನ್ ಏನು, ಋಷಿಗಳನ್ನು ಭೇಟಿ ಮಾಡೋದು ಅಂತಾನೆ ಅರ್ಥ. ನೀವು ಆಯ್ತು ಅಂತ ಕಾಡಿಗೆ ದೈಹಿಕವಾಗಿ ಹೊರಟೋಗಿ ಮನಸ್ಸು ಅದರಲ್ಲೇ ಒದ್ದಾಡ್ತಾ ಇದ್ರೆ ನಿಮಗೆ ಒಂದು ಸಂಗತಿಯನ್ನ ಹೇಳಬೇಕು, ಹೇಳಬಾರದು, ಇದನ್ನೆಲ್ಲ ಹೇಳಬಾರದು, ಅಷ್ಟು ಕೆಟ್ಟದು. ಆದ್ರೆ ಏನ್ ಮಾಡ್ಲಿ, ನಾನು ಹೇಳಬೇಕಿದೆ, ಹೆಂಗಾಗ್ತಾ ಇರುತ್ತೆ ಅಂತ. ಒಬ್ರು ದೊಡ್ಡ ಮುಡಿವಂತರು ಯೋಚನೆ ಜಪ ಮಾಡ್ತಾ ಇದ್ದಾರೆ. ಅವರು ಟಕ್ಕ ಏನೋ ಹೊಳಿತು, ಸೀದಾ ವಾರ್ಡನ್ ಹತ್ರ ಹೋದ್ರು. ಅಲ್ಲ, ಈ ಕೆಲಸದವರೆಲ್ಲ ಹೇಗೆ ಬರ್ತಾರೆ ಗೊತ್ತಿಲ್ಲ, ಶುದ್ಧಿಕ್ರಮ ಹೇಗೆ ಅಂತ ತಿಳಿರಿ ಅವ್ರದ್ದು ಅಂತ. ಇವ್ರು ಯೋಚನೆ ಮಾಡ್ತಾ ಇದ್ದದ್ದು ಏನು ಹಾಗಾದ್ರೆ? ಜಪದಲ್ಲಿ ಏನು ಯೋಚನೆ ಮಾಡ್ತಾ ಇದ್ದದ್ದು ಹಾಗಾದ್ರೆ? ಇಂಥದ್ದು ಬಹಳ ಇದೆ. ನಾವು ಮನಸ್ಸಿನಲ್ಲಿ ಅದನ್ನು ಯೋಚನೆ ಮಾಡಬಾರ್ದಲ್ವಾ? ಅವರು ಮೈಲಿಗೆ ಹೇಗೆ, ಅವರು ಹೇಗೆ ಪಾತ್ರೆ ತೊಳಿತಾರೆ, ಹೇಗೆ ಬಿಡ್ತಾರೆ, ಯೋಚನೆ ಮಾಡಬಾರ್ದು. ಶುದ್ಧಿಯ ಕ್ರಮದಿಂದ ನೋಡಿ. ನೀವು ಪಾತ್ರೆಯಲ್ಲೇ ಅಗಳು ಏನಾದ್ರು ಬಿಟ್ಟಿದ್ರೆ ಹೇಳಿ, ಆದ್ರೆ ಅದೇ ದೊಡ್ಡ ಯೋಚನೆ ಇದ್ರೆ ಜಪ ಮಾಡೋದೆಂಥದ್ದು, ದೇವರ ಧ್ಯಾನ ಮಾಡೋದೇನು, ಇದು ಶಾಸ್ತ್ರ ಎಲ್ಲಿಂದ ಹತ್ತಬೇಕು? ಇವೆಲ್ಲ ಜಪ ಮಾಡ್ತಾ ಇದ್ರೆ ಅವನು ಎರಡೇ ಕೂಡ ನೀರು ಹಾಕೊಂಡ ಅಂತ ನಿಮ್ ಗಮನ ಹೋಗ್ಬಾರದಲ್ಲಿ. ಎರಡೇ ಕೂಡ ನೀರು ಹಾಕೊಂಡ, ಮೂರನೇ ಕೂಡ ಹಾಕೊಳ್ಳೇ ಇಲ್ಲ, ಕೇಳಿಸ್ತಿಲ್ಲ, ಬೇಡ ಅದು. ಹೀಗಾಗಿ ಇದೇ ರೀತಿ ಹೇಳೋದು. ಕಾಡಿನಲ್ಲಿದ್ದು ಗ್ರಾಮ್ಯ ಸುಖದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕಾಡಿನಲ್ಲಿದ್ದೇನು ಪ್ರಯೋಜನ? ಗ್ರಾಮೇ ವನಸುಖಾಚಾರ ಯಥಾ ವನಚರಸ್ತಥ. ಗ್ರಾಮದಲ್ಲಿದ್ದು ದೇವರನ್ನ ಕುರಿತು ಯೋಚನೆ ಮಾಡ್ತಾ ಇದ್ರೆ ಕಾಡಿನಲ್ಲಿದ್ದಂತೆಯೇ. ಮನೋವಾಕ್ಕರ್ಮಗೆ ಧರ್ಮೇ ಕುರು ಶ್ರದ್ಧಾಂ ತಮಾಹಿತಃ. ಅದರಿಂದಾಗಿ ಮನಸ್ಸು, ಮಾತು, ಕರ್ಮದಲ್ಲಿ ಶ್ರದ್ಧೆಯನ್ನು ಇಡು, ಅದು ಧರ್ಮ. ನಿವೃತ್ತಿಯಲ್ಲಾಗಲಿ ಪ್ರವೃತ್ತಿಯಲ್ಲಾಗಲಿ ಎರಡೂ ಕಡೆ ಯಾವುದೇ ಕರ್ಮ ಮಾಡಿದ್ರೂ ದೋಷಗಳಿರುತ್ತೆ. ದೋಷದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಯಾವ ಕರ್ಮದಲ್ಲಿ ದೋಷ ಇರಲ್ಲ. ಸಹಜಂ ಕರ್ಮ ಕೌಂತೆಯ ತದೋಚಮಪಿ ನತ್ಯಜ ಅಂತಾನೆ ಕೃಷ್ಣ. ಯಾವುದೇ ಕ್ರಿಯೆಯಲ್ಲಿ ದೋಷ ಇರುತ್ತೆ, ಯಾರದೇ ಕ್ರಿಯೆಯಲ್ಲಿ ದೋಷ ಇರುತ್ತೆ, ಸಹಜವಾದ ದೋಷಗಳು. ಅದರಲ್ಲಿ ದೋಷ ಇದೆ ಅಂತ ಭೌತಿಕವಾದ ದೋಷ ನಿನಗೇನು ಮಾಡ್ಲಿಕ್ಕಾಗಲ್ಲ. ಭೌತಿಕವಾದ ದೋಷವನ್ನು ನೀನು ತೊಡ್ಕೊಳ್ಬಹುದು, ತೊಡೆದುಕೊಳ್ಳೋದು ಅಂದ್ರೆ ಇಲ್ಲವಾಗಿಸಿಕೊಳ್ಳಬಹುದು. ನಿತ್ಯಂಚ ಬಹುದಾತವ್ಯಂ ಸಾಧುಭ್ಯಶ್ಚಾನಸೂಯತ ಪ್ರಾರ್ಥಿತಂ ವ್ರತಶೌಚಾಭ್ಯಾಂ ಸತ್ಕೃತಂ ದೇಶಕಾಲಯೋ. ದಾನ ಮಾಡಬೇಕು, ದಾನ ಮಾಡುವಾಗ ಅನಸೂಯ ಇರಬೇಕು, ವ್ರತ ಇರಬೇಕು, ಶುದ್ಧಿ ಇರಬೇಕು, ದೇಶ ಕಾಲಗಳಿಗೆ ತಕ್ಕನಾದದ್ದನ್ನು ಕೊಡಬೇಕು. ಹಿಮಾಲಯದಲ್ಲಿ ಹೋಗಿ ಫ್ರಿಜ್ ದಾನ ಮಾಡಿದ್ರೆ ಏನು ಪ್ರಯೋಜನ? ದಾನದಲ್ಲಿ ಅನಸೂಯ ಅಂದ್ರೆ ಇನ್ನೊಬ್ಬರಿಗಿಂತ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಲ್ಲ. ಅನಸೂಯ, ದಾನದಲ್ಲಿ ಅನಸೂಯ ಅಂದ್ರೆ ಏನು? ಕೊಟ್ಟ ಮೇಲೂ ಇದು ನನ್ನದು ಅಂತ ಭಾವನೆ ಬರಬಾರದು. ಇವನು ನಾನು ದಾನ ಕೊಟ್ಟಿದ್ದೀನಿ, ಅವಾಗ ಹೋದ ವರ್ಷ ದಾನ ಕೊಟ್ಟಿದ್ದೀನಿ, ನನ್ನನ್ನು ಗೌರವಿಸಬೇಕಿತ್ತು, ಗೌರವಿಸ್ತಾ ಇಲ್ಲ ಅಂತ ಸಿಟ್ಟು ಮಾಡ್ಕೊಳ್ಳೋದೇನಿದೆ ಅದು ಅಸೂಯೆ. ಸಿಟ್ಟು ಮಾಡ್ಕೊಳ್ಳದೆ ಇರೋದೇನಿದೆ, ದಾನ ಕೊಟ್ಟಿದ್ದಾಯ್ತು ಮರೆತು ಬಿಡ್ಬೇಕು ಅದನ್ನ, ಅದು ಅನಸೂಯ. ಪ್ರಾರ್ಥಿತಂ ವ್ರತ ಶುಭೇನ ವಿಧಿನಾ ಲಬ್ಧಂ ಅರ್ಹಾಯ ಪ್ರತಿಪಾದಯೇತ್. ಒಳ್ಳೆಯ ದಾರಿಯಿಂದ ಗಳಿಸಿದ್ದನ್ನ ಅರ್ಹನಾದವನಿಗೆ ಕೊಡಬೇಕು. ಕ್ರೋಧ ಮುಚ್ಚಿದ್ಯ ದತ್ವಾಚ, ಸಿಟ್ಟು ಮಾಡ್ಕೊಂಡು ಕೊಡಬಾರದು. ನಾನು ತಪ್ಪೇನ್ನ ಕೀರ್ತಯತ್, ಅಯ್ಯೋ ಕೊಡಬಾರದಿತ್ತು,
ಅಯ್ಯೋ ಕೊಡಬಾರದಿತ್ತು ಅಂತ ಕೊಟ್ಮೇಲೆ ಅನ್ಕೋಬಾರದು. ನಕೀರ್ತಾ ಇತ್ತು, ಊರವ್ರಿಗೆಲ್ಲ ಹೇಳ್ಕೊಂಡು ಬರಬಾರ್ದು, ನೋಡ್ರಿ ಕೊಟ್ಟಿದ್ದೀನಿ, ಆಯ್ತು ಬಿಟ್ಟು ಮುಗಿದಾಯ್ತು, ಕೊಟ್ಟಾಯ್ತು, ನಿಮ್ಮ ಮನಸ್ಸಿನಿಂದ ಅದು ಹೋಯ್ತದು. ಅನೃಶಂಸಶ್ಚು ಚಿರ್ಜಾಂತಃ ಸತ್ಯವಾಗಾರ್ಜವೇ ಸ್ಥಿತಃ ಯೋನಿ ಕರ್ಮ ವಿಶುದ್ಧಶ್ಚ ಪಾತ್ರಂ ಸ್ಯಾದ್ವೇದ ವಿದ್ವಿಜಃ. ಕೊಡುವವನಿಗೆ ಅನೃಶಂಸಃ, ತೆಗೆದುಕೊಳ್ಳುವವನು ಕೊಡುವವನಿಗೆ ಇಬ್ಬರಿಗೂ ಕ್ರೌರ್ಯ ಇರಬಾರದು, ಸ್ವಲ್ಪ ನಿಗ್ರಹ ಇರಬೇಕು ಇಂದ್ರಿಯದ ಬಗ್ಗೆ. ಮಾತು ಮತ್ತು ಕರ್ಮ ಸ್ವಲ್ಪವಾದರೂ ಆರ್ಜವ ಇರಬೇಕು. ಈ ತರಹ ಇರಬೇಕು ಪಾತ್ರ. ಸಂಸ್ಕೃತ ಚೈಕ ಪತ್ನಿ ಚ ಜಾತ್ಯಾಯೋ ನಿರಿಹೇಷ್ಯತೆ ಋಗ್ಯಜುಸ್ಸಾಮಗೋ ವಿದ್ವಾನ್ ಷಟ್ಕರ್ಮ ಪಾತ್ರ ಮುಚ್ಯತೆ. ದಾನಕರ್ಮ ಯಾರು? ದಾನಕ್ಕೆ ಅರ್ಹ ಯಾರು? ಒಬ್ಬನೇ ಹೆಂಡತಿಯನ್ನು ಇಟ್ಟುಕೊಂಡವನು ದಾನಕ್ಕೆ ಅರ್ಹ. ಅಂದ್ರೆ ಒಬ್ಬನೇ ಹೆಂಡತಿಯನ್ನು ಇಟ್ಕೊಳ್ಳೋನು ಅಂತ ಹೇಳಿದರೆ, ಸಂಸ್ಕೃತಳಾಗಿರುವವಳು ಅಂತ ಹೇಳಿದ್ರೆ ಬಹಳ, ಅವಾಗೆಲ್ಲ ಕ್ಷತ್ರಿಯರು ಅವರೆಲ್ಲ ಬಹಳ ಜನರನ್ನು ಇಟ್ಕೊಳ್ತಾ ಇದ್ರು, ಅವರು ದಾನಕ್ಕರ್ಹರಲ್ಲ. ಬ್ರಾಹ್ಮಣನಿಗೆ ಒಂದೇ ಹೆಂಡತಿ ಇರ್ತಾ ಇತ್ತು ಸಾಮಾನ್ಯವಾಗಿ. ಆಮೇಲೆ ಏನು ಮಾಡಿದ್ರು, ಮದುವೆ ಆದರೆ ಒಂದ್ಸರ್ತಿ ಮದುವೆ ಆಗಿ ಒಬ್ಬ ಹೆಂಡತಿನ ಕಳ್ಕೊಂಡಿರ್ತಾನೆ ಮಧ್ಯದಲ್ಲಿ, ಅವನಿಗೆ ಅಗ್ನಿಹೋತ್ರಕ್ಕೆ ಅಧಿಕಾರ ಬರಬೇಕಾದ್ರೆ ಮತ್ತೆ ಮದುವೆ ಆಗಬೇಕು ಅಂತ ಒಂದು ನಿಯಮ ಇತ್ತು. ಆದರೆ ಬೇರೆ ನಿಯಮವೂ ಇದೆ, ಯಾರು ವಿಧುರನಾಗಿರ್ತಾನೆ ಅವನಿಗೆ ಅಗ್ನಿ ಅಧಿಕಾರ ಇದೆ ಅಂತಲೂ ಇದೆ. ಎರಡೂ ಇದೆ, ಅದು ಆಯ್ಕೆ ಮಾಡ್ಕೊಳ್ಳೋದು ನಮ್ಮದು. ನಮ್ಮ ಒಂದು ಪ್ರಿಯಾರಿಟಿ ಮೇಲೆ ಅದು ಹೋಗುತ್ತೆ. ಸಾಮಾನ್ಯವಾಗಿ ಸಂಸ್ಕೃತಳಾಗಿರಬೇಕು ಅಂದರೆ ಅಗ್ನಿ ಸಂಸ್ಕೃತಳಾಗಿರ್ಬೇಕು ಅವಳು. ಅಂತಹ ಒಬ್ಬಳೇ ಪತ್ನಿ ಇದ್ರೆ ಅವನು ಯೋಗ್ಯ ದಾನಕ್ಕೆ. ಅಂದರೆ ಕಾಮ ನಿಗ್ರಹದಲ್ಲಿದೆ ಅಂತ ಅರ್ಥ. ಅಥವಾ ಕಾಮಿಯಾದರೂ ಕೂಡ ಮಿತಿ ಮೀರಿಲ್ಲ ಅಂತ. ಮತ್ತೆ ಅವನಿಗೆ ಕೊಡಬೇಕಲ್ವ, ಪತ್ನಿ ಇದ್ದವನು ಕೊಡಬೇಕು. ಯಾರಿಗೆ ಪತ್ನಿ ಇಲ್ಲ ಅವನಿಗೆ ಕೊಡಬೇಕು. ಋಗ್ಯಜು ಸಾಮಗೋ ವಿದ್ವಾನ್, ಋಗ್ವೇದ ಯಜುರ್ವೇದ ಸಾಮವೇದವನ್ನು ತಿಳಿದಿರಬೇಕು. ಅವನನ್ನು ಪಾತ್ರ ಅಂತ ಕರೆಯೋದು. ಸಹಾಯ ಬೇರೆ, ದಾನ ಬೇರೆ, ಅದು ನಿಮ್ಗೆ ಗೊತ್ತಿದೆ. ಪರೋಪಕಾರ ಯಾರಿಗೆ ಬೇಕಾದ್ರೆ ಮಾಡಿ, ಅನಾಥ ಮಕ್ಕಳಿಗೆ, ವಿಕಲಾಂಗರಿಗೆ ಮಾಡಿ, ಆದರೆ ದಾನ ಅಲ್ಲ. ಸಹಾಯ, ಕರ್ತವ್ಯ, ಅನುಕಂಪೆ. ಅನುಕಂಪೆಯಿಂದ ಮಾಡೋ ದಾನ ಅಲ್ಲ. ಅನುಕಂಪೆಯಿಂದ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ದಾನ ಅನ್ನಿಸ್ಕೊಳ್ಬೇಕಾದ್ರೆ ಅನುಕಂಪೆ ಇರಬಾರದು, ಅದು ಜ್ಞಾನಕ್ಕೆ ಸಹಾಯ ಆಗಿರಬೇಕು. ಅಯ್ಯೋ ಪಾಪ ದೊಡ್ಡ ವಿದ್ವಾಂಸರು ಕೊಟ್ಬಿಟ್ವಿ, ಆ ಥರ ಭಾವನೆ ಇದ್ರೆ ಕೊಡಲೇಬೇಡಿ. ಇಲ್ಲ, ಇದು ಇವರಿಗೆ ಸಂದು, ಇವರ ಜ್ಞಾನಕ್ಕೆ ಉಪಯೋಗ ಆಗಲಿ, ನನಗೆ ಜ್ಞಾನ ಬರಲಿ ಅಂತ ಹೇಳಿ ಕೊಡ್ರಿ. ಇದು ಸೂಕ್ಷ್ಮ. ಇದೇ ಧರ್ಮ, ಇದಲ್ಲದೆ ಇರೋದು ಅಧರ್ಮ. ಪಾತ್ರಕರ್ಮ ವಿಶೇಷಗಳನ್ನು ನೋಡಬೇಕು, ದೇಶ ಕಾಲಗಳನ್ನು ನೋಡಬೇಕು. ದೇಶ ಕಾಲಗಳಿಗೆ ಅನುಗುಣವಾದ ಕೆಲಸ, ನಮ್ಮ ದೇಶ ಕಾಲ ಎರಡನ್ನು ನೋಡಿಕೊಂಡು ಕೆಲಸ ಮಾಡಬೇಕು. ಅದೇ ಪುಣ್ಯ. ನಾವೀಗಲೂ ಕೃತಯುಗದ ಧರ್ಮಾಚರಣೆ ಮಾಡ್ತೇವೆ ಅಂತ ಹೋದ್ರೆ ಎಲ್ಲಿಗೆ ಹೋಗೋದು? ಮಾಸ ಮಾಹಾತ್ಮ್ಯಗಳೆಲ್ಲ ಬರುತ್ತೆ, ಅದ್ರ ಥರ ಬಾಳ್ಲಿಕ್ಕಾಗತ್ತಾ? ಬೆಳಗ್ಗೆ ಎದ್ದು ಮನೆಯಿಂದ 500 ಹೆಜ್ಜೆ ದೂರದಲ್ಲಿ ನಿಮ್ಮ ಶೌಚವನ್ನು ಮುಗಿಸಿ ಮರಳಿ ಬಂದು ನದಿಯಲ್ಲಿ ಸ್ನಾನ ಮಾಡಿ ಎಲ್ಲಿಗೆ ಹೋಗ್ಬೇಕ್ರಿ ನಾವಿವತ್ತು? ನೀವು ಒಪ್ಪಂದ ಮಾಡ್ಕೊಂಡ್ಬಿಡ್ಬೇಕು. ನಿಮ್ಮ ಮನೆಯಲ್ಲಿ ನಾನು ಸ್ನಾನ ಮಾಡ್ತೀನಿ, ನಮ್ಮ ಮನೆಯಲ್ಲಿ ನೀವು ಸ್ನಾನ ಮಾಡಿ ಅಂತ ಅಷ್ಟೇ. ಅದು 500 ಹೆಜ್ಜೆ ಯಾರ ಮಿತ್ರರ ಮನೆ ಇರುತ್ತೋ ಹಾಗೆ ನೀವು ಅಲ್ಲಿಂದ ವಾಕಿಂಗ್ ಹೊರಟಿಲ್ಲಿಗೆ ಬನ್ನಿ, ನಾವು ಅಲ್ಲಿಗೆ ಹೋಗ್ತೀವಿ. ಅವೆಲ್ಲ ಅಲ್ಲ, ದೇಶ ಕಾಲಗಳಿಗೆ ಉಚಿತವಾಗಿ ಇರಬೇಕು. ಮಾಸ ಮಾಹಾತ್ಮ್ಯಗಳನ್ನೆಲ್ಲ ಹೆಚ್ಚು ತಲೆ ಮೇಲೆ ಹೊತ್ಕೊಳ್ಬೇಡಿ, ಎಷ್ಟು ಬೇಕೋ ಅಷ್ಟು. ವಿರಿಕ್ತಸ್ಯ ಯಥಾ ಸಮ್ಯಕ್ ಘೃತಂ ಭವತಿ ಭೇಷಜಂ
ತಥಾ ನಿರ್ಹೃತ ದೋಷಸ್ಯ ಪ್ರೇತ್ಯ ಧರ್ಮ ಸುಖಾವಹ ವಿರಿಕ್ತಸ್ಯ. ಈ ಆಯುರ್ವೇದದಲ್ಲಿ ವಿರೇಚನ ಅಂತ, ದೇಹದ ಒಳಗಡೆ ಇರುವ ಕೊಳೆಯೆಲ್ಲ ಹೋದ ಮೇಲೆ ಔಷಧಿ ಪರಿಣಾಮಕಾರಿ ಆಗುತ್ತೆ, ಅದಕ್ಕೆ ವಿರೇಚನ ಅಂತ ಕೊಡ್ತಾರೆ. ದೇಹದ ಒಳಗಡೆ ಇರುವ ಕೊಳೆಗಳನ್ನೆಲ್ಲ ಹೊರಗಡೆ ತೆಗೆದು ಅವನನ್ನ ವಿರಿಕ್ತ, ಅವನಿಗೆ ಮಾತ್ರ ಔಷಧ ಫಲಕಾರಿಯಾಗುವುದು. ಹಾಗೆಯೇ ನಿರ್ಹೃತ ದೋಷಸ್ಯ, ಮನಸ್ಸಿನ ದೋಷವನ್ನು ಆದಷ್ಟು ಕಡಿಮೆ ಮಾಡಿಕೊಂಡವನಿಗೆ ಜಪವೋ ಪಾರಾಯಣವೋ ಫಲಪ್ರದ ಆಗತ್ತೆ. ಮಾನತಂ ಸರ್ವಭೂತೇಷು ವರ್ತತೆ ವೈ ಶುಭಾಶುಭೇ ಅಶುಭೇಭ್ಯ ಸಮಾಕ್ಷಿಪ್ಯ ಶುಭೇಶ್ವೇವಾವಧಾರಯ. ಮನುಷ್ಯನ ಸಹಜವಾದ ಮನಸ್ಸು ಪರಿಸರದಲ್ಲಿರುವ ಎಲ್ಲವನ್ನು, ಒಳ್ಳೆಯದನ್ನು ಕೆಟ್ಟದ್ದನ್ನು ಎರಡನ್ನೂ ಹೀರ್ಕೊಳ್ಳುತ್ತೆ. ಕೆಟ್ಟದ್ದರಿಂದ ಸಾಧ್ಯವಾದಷ್ಟು ಮನಸ್ಸನ್ನು ಈಚೆ ತಗೊಂಡು ಬಾ, ಒಳ್ಳೆಯದ್ರ ಕಡೆಗೆ ಹಾಕು, ಅಷ್ಟೇ ದಾರಿ, ಬೇರೆ ದಾರಿ ಇಲ್ಲ. ಅಲಂ ಸರ್ವೇಣ ಸರ್ವತ್ರ ಕ್ರಿಯಮಾಣಂಚ ಪೂಜಯ ಸ್ವಧರ್ಮೇ ಯತ್ರ ರಾಗಸ್ತೆ ಕಾಮಂ ಧರ್ಮೋ ವಿಧೀಯತಾಂ ಅಧೃತಾತ್ಮಂ ಧೃತೌ ತಿಷ್ಠ ದುರ್ಬುದ್ಧೇ ಬುದ್ಧಿಮಾನ್ ಭವ. ಕಷ್ಟವನ್ನು ಎದುರಿಸುವ ಧೈರ್ಯ ಇಲ್ಲದೆ ಹೋದರೆ ಅದನ್ನ ಕಲಿ. ಬುದ್ಧಿ ದುಷ್ಟವಾಗಿದ್ರೆ ಬುದ್ಧಿವಂತನಾಗು. ಅಪ್ರಶಾಂತ ಪ್ರಶಾಮ್ಯತ್ವಂ, ವಿಪರೀತ ಸಿಟ್ಟು ಮೊದಲಾದವುಗಳು ಬರ್ತಾ ಇದ್ರೆ ಅದನ್ನು ತಗ್ಗಿಸಿಕೊ. ಅಪ್ರಾಜ್ಞ ಪ್ರಾಜ್ಞವಚ್ಚರ, ಹೆಚ್ಚು ಒಳಗಡೆಯಿಂದ ಖಾಲಿಯಾಗಿದ್ರೆ ಜ್ಞಾನವನ್ನು ತುಂಬಿಕೊಳ್ಳೋದಕ್ಕೆ ಹೆಚ್ಚು ಗಮನ ಕೊಡು. ತೇಜತಾ ಚಕ್ಯತೆ ಪ್ರಾಪ್ತು ಉಪಾಯ ಸಹಚಾರಿಣ ಇಹ ಚ ಪ್ರೇತ್ಯ ಚ ಶ್ರೇಯ ತಸ್ಯ ಮೂಲಂ ಧೃತಿಪರ. ಅದರಿಂದಾಗಿ ಅಲ್ಲಿ ಏನಾದರೂ ಎತ್ತರಕ್ಕೆ ಏರಬೇಕು ಅಂತಂದ್ರೆ, ತೇಜಸ್ಸನ್ನ ಪಡಿಬೇಕು ಅಂತಂದ್ರೆ ಧೃತಿ, ಕಷ್ಟ ನಷ್ಟಗಳನ್ನು ಒಳಗೊಳ್ಳೋದು, ಅದನ್ನು ಮನಸ್ಸಿನಲ್ಲಿ ಧರಿಸಿ ಅಚಲನಾಗಿ ಇರೋದು. ರಾಜರ್ಷಿ ರಧೃತಿ ಸ್ವರ್ಗಾತ್, ಕಷ್ಟಗಳನ್ನು ತಾಳಬೇಕು. ಮನಸ್ಸಿನ ಚಲನೆಗಳನ್ನು ಸಾಧ್ಯವಾದಷ್ಟು ನಿಗ್ರಹಿಸಬೇಕು. ಸ್ಪರ್ಧೆಗೆ ಒಳಗಾಗಬಾರದು. ವಿಪರೀತ ಸ್ಪರ್ಧೆ, ಕಾಂಪಿಟಿಷನ್, ಅವ್ರು ಮಾಡೋದು ನಾವು ಮಾಡೋದು, ಅಯ್ಯೋ ಅವ್ರಿಗಾಯ್ತು ನಮ್ಗಾಗ್ಲಿಲ್ಲ, ಬೇಡ. ಅದಕ್ಕೆ ಉದಾಹರಣೆ ಕೊಡ್ತಾರೆ ನೋಡಿ. ರಾಜರ್ಷಿ ಅಧೃತಿ ಸ್ವರ್ಗಾತ್ ಪತಿತೋ ಹಿ ಮಹಾಭೀಷಕ್. ವರುಣ ಶಾಪದಿಂದ ಮಹಾಭೀಷಕ್ ಅನ್ನುವ ರಾಜ ಆದ. ತನ್ನ ಹೆಂಡತಿಯನ್ನೇ ನೋಡಿದ್ದು, ಗಂಗೆಯನ್ನ, ದೊಡ್ಡವರ ಎದುರುಗಡೆ ನೋಡಬಾರದಿತ್ತು. ತನ್ನ ನಿಗ್ರಹಿಸಿಕೊಳ್ಳಿಲ್ಲ, ಬಿದ್ದ ಕೆಳಗಡೆ. ಆಮೇಲೆ ಶಂತನೂ ಆದ, ಬಿಡಿ. ಅದರಿಂದಾಗಿ ಧೃತಿ ಅನ್ನೋದು ಮುಖ್ಯ. ಯಯಾತಿ ಕ್ಷೀಣ ಪುಣ್ಯೋಪಿ ಧೃತ್ಯ ಲೋಕಾನವಾಪ್ತವಾನ್. ಯಯಾತಿ, ಪುಣ್ಯ ಕಳೆದು ಕೆಳಗಡೆ ಬೀಳ್ತಾ ಇದ್ದ. ಸಜ್ಜನರ ನಡುವೆ ಬೀಳಿಸೋದಾದ್ರೆ ಅಂತ ಒಂದ ಕಡೆ ಮಾತು ಒಂದು. ಸಜ್ಜನರ ನಡುವೆ ಬಿದ್ದ, ಅವನ ಮಗಳ ಮಕ್ಕಳೇ ಸಜ್ಜನರ ನಡುವೆ ಬಿದ್ದಾಗ ಅವರು ಹೇಳಿದ್ರು, ಯಾರು ಏನು ಅಂತೆಲ್ಲ ಕೇಳಿ ಎತ್ತರಕ್ಕೆ ಏರಿದ. ಅದರಿಂದಾಗಿ ಯಯಾತಿ ಕಷ್ಟಕ್ಕೆ ಒಳಗಾಗ್ತಾ ಇದ್ದಾಗಲೂ ಕೂಡ ಏನು ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದಿದ್ದ. ಮನಸ್ಸಿನ ಚಾಂಚಲ್ಯಕ್ಕಾಗಲಿ, ದುಃಖಕ್ಕಾಗಲಿ, ಟೆನ್ಷನ್ಗಾಗಲಿ ಒಳಗಾಗಲಿಲ್ಲ. ಅದಕ್ಕೆ ಧೃತಿ ಇಂಪಾರ್ಟೆಂಟ್. ತಪಸ್ವಿನಾಂ ಧರ್ಮಭೃತಾಂ ವಿದುಷಾಂ ಚೋಪಸೇವನಾತ್ ಪ್ರಾಪ್ಸ್ಯಸೆ ವಿಪುಲಾಂ ಬುದ್ಧಿಂ ತಥಾ ಶ್ರೇಯೋಭಿಪಸ್ಯಸೆ. ತಪಸ್ವಿಗಳನ್ನ ಜೊತೆಯಾಗು. ತಪಸ್ಸು ಅಂದರೆ ಯುಕ್ತಿವಂತರು, ಧರ್ಮವನ್ನು ಪ್ರಜ್ಞಾಪೂರ್ವಕವಾಗಿ ಹೊತ್ತವರು. ವಿದುಷಾಂಚ ಉಪಸೇವನಾತ್, ಜ್ಞಾನಿಗಳ ಸೇವೆ, ಜ್ಞಾನಿಗಳ ಹತ್ತಿರ ಇರು, ಅಜ್ಞಾನಿಗಳ ಹತ್ತಿರ ಹೋಗಬೇಡ. ಸಜ್ಜನರ, ಜ್ಞಾನಿಗಳ ಹತ್ತಿರ ಇರು. ಯಾಕೆ ಅಂದರೆ ಪ್ರಜ್ಞಾವಂತಿಕೆ ಅಂತನ್ನೋದು ಜನ್ಮ ಜನ್ಮಾಂತರಕ್ಕೆ ಬರುವಂಥದ್ದು.
ಅದರಿಂದ ಒಳ್ಳೆ ಬುದ್ಧಿಯನ್ನು ಹೊಂದುತ್ತೀಯ. ಒಳ್ಳೆ ಬುದ್ಧಿ ಬಂದರೆ ಶ್ರೇಯಸ್ಸಾಗೋದು. ಇದನ್ನು ಕೇಳಿ ಸಂತೋಷಪಟ್ಟ ವಸುಮನಸ್ ಅವರಿಗೆ ನಮಸ್ಕಾರ ಮಾಡಿ ಹೋದ. ಬೇಟೆಗೆ ಅಂತ ಬಂದ. ಅಂದರೆ ಎಂತಹ ಸಂದರ್ಭದಲ್ಲಿಯೂ ವಿದ್ಯಾರ್ಥಿ ಆಗಿರಬೇಕು, ಎಚ್ಚರದಿಂದ ಇರಬೇಕು. ಯಾಕೆಂದ್ರೆ ಯಾವಾಗ ಎಲ್ಲಿಂದ ಜ್ಞಾನ ಬರುತ್ತೆ ಅಂತ ಹೇಳಿ ಬರಲ್ಲ. ಇಲ್ಲಿಂದಲೇ ಜ್ಞಾನ ಬರುತ್ತೆ ಅಂತ ಇಲ್ಲ. ನಮ್ಮ ಶಾಸ್ತ್ರವನ್ನು ತಿಳಿದುಕೊಳ್ಳಲಿಕ್ಕೆ ಪೋಷಕವಾದ ಅಂಶಗಳು ಎಲ್ಲಿಂದ ಬೇಕಾದರೂ ಬರಬಹುದು. ಯಾವಾಗಲೂ ಎಚ್ಚರದಿಂದ ಇರು, ಮೈ ಮರೆಯದಿರು ಅನ್ನುವಲ್ಲಿಗೆ 292ನೇ ಅಧ್ಯಾಯ. ಯುಧಿಷ್ಠಿರ ಧರ್ಮಾಧರ್ಮ ವಿಮುಕ್ತಂ ಯತ್ ವಿಮುಕ್ತಂ ಸತ್ವಸಂಶ್ರಯಾತ್ ಜನ್ಮ ಮೃತ್ಯು ವಿಮುಕ್ತಂಚ ವಿಮುಕ್ತಂ ಪುಣ್ಯ ಪಾಪಯೋಃ ಯಚ್ಚಿವಂ ನಿತ್ಯಮಭಯಂ ನಿತ್ಯಂ ಚಾಕ್ಷರಮವ್ಯಯಂ ಶುಚಿ ನಿತ್ಯಮನಾಯಾಸಂ ತದ್ಭವಾನ್ ವಕ್ತುಮರ್ಹಸಿ. ಯುಧಿಷ್ಠಿರ ಅಜ್ಜ ಅಂದ. ಧರ್ಮವಿರದ, ಅಧರ್ಮವೂ ಇರದ, ಸತ್ವವೂ ಇರದ, ಹುಟ್ಟು ಇರದ, ಸಾವು ಇರದ, ಪುಣ್ಯವಿರದ, ಪಾಪವಿರದ, ಯಾವಾಗಲೂ ಮಂಗಳಕರವಾದ ದೇವರ ತತ್ವದ ಬಗ್ಗೆ ನನಗೆ ಹೇಳಬೇಕು ಅಂತ ಕೇಳಿದ. ದೇವರಿಗೆ ಪುಣ್ಯ ಉಂಟೆ? ಧರ್ಮಾಧರ್ಮ ವಿಮುಕ್ತಂ. ಧರ್ಮ ಉಂಟೆ, ಅಧರ್ಮ ಉಂಟೆ ಅವನಿಗೆ? ದೇವರಿಗೆ ಧರ್ಮಾಧರ್ಮ ವಿಮುಕ್ತಂ. ವಿಮುಕ್ತಂ ಸತ್ವ ಸಂಶ್ರಯಾತ್. ದೇವರು ಸಾತ್ವಿಕನೂ ಅಲ್ಲ, ನಿರ್ಗುಣ ಅಂದ್ರೆ ಸತ್ವಗುಣನೂ ಇಲ್ಲ, ರಜೋಗುಣವೂ ಇಲ್ಲ, ತಮೋಗುಣವೂ ಇಲ್ಲ ಅಂತ ಅರ್ಥ. ಇನ್ನು ಜನ್ಮ ಮೃತ್ಯು ವಿನಿರ್ಮುಕ್ತಂ. ಹುಟ್ಟು ಇಲ್ಲ, ಸಾವು ಇಲ್ಲ, ಪುಣ್ಯವಿಲ್ಲ, ಪಾಪವಿಲ್ಲ. ದೇವ್ರಿಗೆ ಪುಣ್ಯ ಉಂಟಾ? ಅಯ್ಯೋ, ರಾಮಾವತಾರದಲ್ಲಿ ಋಷಿಗಳನ್ನೆಲ್ಲ ಕಾಪಾಡಿದ, ಏನು ಪುಣ್ಯ ಅವನಿಗೆ ಅಂತ ಯಾರಾದರೂ ಹೇಳ್ತಾರ? ಪಾಪ ಅಂತೂ ಇಲ್ವೇ ಇಲ್ಲ. ಶಿವಂ ನಿತ್ಯ ಮಂಗಳ, ಭಯ ಇಲ್ಲ, ಬೇರೊಬ್ಬರ ಭಯ ಹೋಗಲಾಡಿಸ್ತಾನೆ. ಅಭಯಂ, ನಾಶ ಇಲ್ಲ. ಶುಚಿ, ಅನಾಯಾಸ, ಆಯಾಸವೇ ಇಲ್ಲ ಅವನಿಗೆ, ದಣಿವೇ ಇಲ್ಲ. ಪ್ರಾಕೃತ ದೇಹ ಇದ್ರೆ ದಣಿವು. ಆ ತತ್ವದ ಬಗ್ಗೆ ತದ್ಭವಾನ್ ವಕ್ತುಮರ್ಹಸಿ, ಹೇಳಬೇಕು ಅಜ್ಜ. ಭೀಷ್ಮ ಅತ್ರ ತೇ ವರ್ತಯಿಷ್ಯೇಹಂ ಇತಿಹಾಸಂ ಪುರಾತನಂ ಯಾಜ್ಞವಲ್ಕ್ಯಸ್ಯ ಸಂವಾದಂ ಜನಕಸ್ಯ ಚ ಭಾರತ. ಬೃಹದಾರಣ್ಯಕೋಪನಿಷತ್ತಿನ ಒಂದು ಭಾಗವನ್ನು ಇಲ್ಲಿ ಕೊಟ್ಟುಬಿಡ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಬೃಹದಾರಣ್ಯಕದ ಒಂದು ಭಾಗ ಇದು. ಕತಿಗ್ರಹಾಃ ಇತಿ, ಅಷ್ಟೌ ಗ್ರಹಾಃ ಇತಿ ಅಂತ ಒಂದು ಭಾಗ ಇದೆ. ಅದು ಇಲ್ಲಿದೆ. ಯಾಜ್ಞವಲ್ಕ್ಯರನ್ನ ಕೇಳಿದ. ಈ ಜನಕನ ಹೆಸರು ದೈವರಾತಿ ಅಂತ. ದೇವರಾತ ಅಂತ ಅವರಪ್ಪ, ಅವನ ಮಗ ದೈವರಾತಿ ಅಂತ. ಅವನು ಕೇಳಿದ. ಅವನು ಏನು ಪ್ರಶ್ನ ವಿಧಾಂಬರ, ಹೇಗೆ ಪ್ರಶ್ನೆ ಮಾಡಬೇಕು ಎಂದು ತಿಳಿದವರಲ್ಲಿ ಅಗ್ರಗಣ್ಯ. ಅದು ಬಹಳ ಇಂಪಾರ್ಟೆಂಟ್. ಏನು ಪ್ರಶ್ನೆ ಮಾಡಬೇಕು, ಹೇಗೆ ಮಾಡಬೇಕು. ಪ್ರಶ್ನೆ ಹೇಗೆ ಮಾಡಬಾರದು ಅಂದರೆ ನೀವು ಪಾಡ್ಕಾಸ್ಟ್ ಮಾಡೋರನ್ನು ಕೇಳಬೇಕು. ಪ್ರಶ್ನೆ ಹೇಗೆ ಮಾಡಬಾರದು ಅಂದರೆ ಈ ಟಿವಿಯಲ್ಲಿ ಕೂತಿರ್ತಾವಲ್ಲ ಅವುಗಳನ್ನು ಕೇಳಬೇಕು. ಸತ್ತೋಗಿರ್ತಾನೆ, ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಬಂದು ಮೈಕ್ ಹಿಡಿತಾವೆ. ಯೋಗ್ಯವಾದ ಪ್ರಶ್ನೆ, ಯಾರಿಗೆ ಏನು ಕೇಳಬೇಕು ಅದನ್ನು ಕೇಳಬೇಕು. ಇವಾಗ ಒಳ್ಳೆ ಒಬ್ಬ ವಿದ್ವಾಂಸ ಇರ್ತಾನೆ. ಅವನನ್ನು ಹೋಗಿ ನೀವು ಮನೆಯಲ್ಲಿ ಉಪಯೋಗಿಸೋ ಅಕ್ಕಿ ಯಾವುದು ಅಂತ ಕೇಳಿದ್ರೆ ಏನು ಗೊತ್ತಾಗಬೇಕು ಅಂತ. ನಮ್ಮ ಗುರುಗಳನ್ನು ಹೋಗಿ ಕೇಳಿದರೆ ಒಳ್ಳೆ ಫ್ರಿಡ್ಜ್ ಹೇಳಿ, ಸ್ವಾಮಿಗಳನ್ನು ಹೋಗಿ ಕೇಳೋದು ಒಳ್ಳೆ ಫ್ರಿಡ್ಜ್ ಹೇಳಿ, ಫ್ರಿಡ್ಜ್ ಬಗ್ಗೆ ತಗೋಬೇಕು ನಾನು. ಆ ಫ್ರಿಡ್ಜ್ ಅಂಗಡಿಯವನ ಹತ್ರ ಹೋಗಿ ಒಂದು ಸ್ವಲ್ಪ
ಈ ಹಿಮಾಲಯದ ಅಧಿದೇವತೆಯನ್ನು ಕುರಿತು ಹೇಳಿ ಅಂದರೆ ಏನು ಹೇಳೋದು? ಯಾರಿಗೆ ಏನು ಪ್ರಶ್ನೆ ಮಾಡಬೇಕು ಅಂತ ಗೊತ್ತಿರಬೇಕು. ಅದು ಪ್ರಶ್ನವಿದಾಂ ವರಹ. ಜನಕಃ ಕತೀಂದ್ರಿಯಾಣಿ ವಿಪ್ರರ್ಚೆ ಕತಿ ಪ್ರಕೃತಯ ಸ್ಮೃತಾ ಕಿಮವ್ಯಕ್ತಂ ಪರಂ ಬ್ರಹ್ಮ ತಸ್ಮಾಚ್ಚ ಪರತಸ್ತು ಕಿಂ. ಇಂದ್ರಿಯಗಳು ಎಷ್ಟು, ಪ್ರಕೃತಿಗಳು ಎಷ್ಟು, ಅವ್ಯಕ್ತ ಯಾವುದು, ಅವ್ಯಕ್ತಕ್ಕಿಂತಲೂ ಮಿಗಿಲಾದದ್ದು ಯಾವುದು? ಪ್ರಭವಂ ಚಾಪ್ಯಯಂ ಚೈವ ಕಾಲ ಸಂಖ್ಯಾಂ ತಥೈವ ಚ. ಹುಟ್ಟು, ಸೃಷ್ಟಿ ಹೇಗೆ, ಪ್ರಳಯ ಹೇಗೆ, ಕಾಲದ ಸಂಖ್ಯೆ ಏನು ಎಲ್ಲವನ್ನ ಹೇಳು. ಅಜ್ಞಾನಾತ್ ಪರಿಪೃಚ್ಛಾಮಿ ತ್ವಂ ಹಿ ಜ್ಞಾನಮಯೋ ನಿಧಿ. ಅಜ್ಞಾನದಿಂದ ಕೇಳ್ತಾ ಇರೋದು. ಶ್ರೂಯತಾಮ ವನೀಪಾಲ ಯದೇವ ಮನು ಪೃಚ್ಛಸಿ. ಅವನೀಪಾಲ ಕೇಳು. ನತವಾ ವಿದಿತಂ ಕಿಂಚಿತ್ ಮಾಂ ತು ಜಿಜ್ಞಾಸತೆ ಭವಾನ್. ನಿನಗೆ ಗೊತ್ತಿಲ್ಲದೆ ಇರೋದೇನು? ನೀನು ವಿನಯದಿಂದ ಹೇಳಿದಿ ನನಗೆ ಗೊತ್ತಿಲ್ಲ ಅಂತ. ವಿನಯದಿಂದ ಹೇಳಿದ್ದು ನನಗೆ ಏನು ಗೊತ್ತಿಲ್ಲ ಹೇಳಿ ಅಂತ. ಹೇಳಲಿಕ್ಕೇನು ತೊಂದರೆ ಇಲ್ಲ. ಪೃಷ್ಟೇನ ಚಾಪಿ ವಕ್ತವ್ಯಮೇ ಚ ಧರ್ಮ ಸನಾತನಃ. ಯೋಗ್ಯನಾದವನು ಪ್ರಶ್ನೆ ಕೇಳಿದ್ರೆ ಹೇಳಬೇಕು ಅಂತ ಇದೆ. ಅವನು ಗೊತ್ತಿದೆ ಅಂತ ಗೊತ್ತಿದ್ರೂ ಹೇಳಬೇಕು. ಯಾಕೆಂದ್ರೆ ಅನುವಾದ, ಅವನು ಒಳಗಡೆ ಇರುವ ದೇವತೆಗಳು ಕೇಳ್ತಾರೆ ಅಂತ. ಅಥವಾ ಏನಾದರೂ ಇದ್ರೆ ಅವನು ಮತ್ತೆ ಪ್ರಶ್ನೆ ಕೇಳಿದಾಗ, ಪ್ರಶ್ನೆಗಳು ಅನ್ನೋದು ಯಾವತ್ತೂ ನಮ್ಮನ್ನು ಬೆಳೆಸತ್ತೆ. ಯಾರೇ ಪ್ರಶ್ನೆ ಕೇಳಲಿ ಅದು ನಮ್ಮನ್ನು ಬೆಳೆಸತ್ತೆ. ಅದರಿಂದಾಗಿ ಓ ಜನಕನೇ, ನಿನಗೆ ಗೊತ್ತಿದೆಯಪ್ಪ, ನತವಾ ವಿದಿತಂ ಕಿಂಚಿತ್ ಮಾಂ ತು ಜಿಜ್ಞಾತತೆ ಭವಾನ್. ನಿನಗೆ ಗೊತ್ತಿದೆ, ನನ್ನನ್ನು ತಿಳಿಸ್ತಾ ಇದ್ದಿ. ಪೃಷ್ಟೇನ ಚಾಪಿ ವಕ್ತವ್ಯಂ. ಯೋಗ್ಯನಾದವನು ಯೋಗ್ಯ ರೀತಿಯಲ್ಲಿ ಯೋಗ್ಯವಾದ ಪ್ರಶ್ನೆಯನ್ನು ಕೇಳಿದರೆ ಹೇಳಬೇಕು ಅಂತಿದೆ. ಇದು ಧರ್ಮ. ಯಾರು ಕೇಳಲ್ವೋ ಅವ್ರಿಗೆ ಹೇಳಬೇಡಿ. ಅಷ್ಟೌ ಪ್ರಕೃತಯ ಪ್ರೋಕ್ತಾ ವಿಕಾರಾಶ್ಚಾಪಿ ಷೋಡಚ ಅಥ ಸಪ್ತತು ವ್ಯಕ್ತಾನಿ ಪ್ರಾಹುರಧ್ಯಾತ್ಮ ಚಿಂತಕಾ. 8 ಪ್ರಕೃತಿಗಳು, 16 ವಿಕಾರಗಳು, 7 ವ್ಯಕ್ತಗಳು. ಯಾವುದು? 8 ಪ್ರಕೃತಿಯ ಬಗ್ಗೆ ಹೇಳ್ತೇನೆ ಕೇಳು. ಅವ್ಯಕ್ತಶ್ಚ ಮಹಾನಶ್ಚೈವ ತಥಾಹಂಕಾರ ಏವ ಚ ಪೃಥಿವೀ ವಾಯು ಆಕಾಶಂ ಆಪೋ ಜ್ಯೋತಿಶ್ಚ ಪಂಚಮಂ ಏತಾ ಪ್ರಕೃತಯಸ್ತ್ವಷ್ಟೌ. ಅವ್ಯಕ್ತ, ಮಹಾನ್, ಅಹಂಕಾರ. ಅವ್ಯಕ್ತ ಅಂದರೆ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ 3 ಆಯಿತು. ಪಂಚಭೂತಗಳು 8 ಆಯಿತು. 8 ಪ್ರಕೃತಿ ಅಂದರೆ ಮೂಲಭೂತವಾದ ವಸ್ತುಗಳು. ಇದರದ್ದೇ ವಿಕಾರ ಇವಾಗೆಲ್ಲ ಕಾಣೋದು. ಏತಾಹ ಪ್ರಕೃತಯ ಸ್ಪಷ್ಟವು ವಿಕಾರಾನ ಪಿತೃಣು. ಇದರ ಪ್ರಾಡಕ್ಟ್ ಏನು? ಈ ಪ್ರಕೃತಿಯ ಪ್ರಾಡಕ್ಟ್ ಏನು ಅದನ್ನು ಹೇಳ್ತೇನೆ ಕೇಳು. ಶ್ರೋತ್ರಂ ತ್ವಕ್ಚೈವ ಚಕ್ಷುಶ್ಚ ಜಿಹ್ವಾಘ್ರಾಣಂಚ ಪಂಚಮಂ. 5 ಜ್ಞಾನೇಂದ್ರಿಯ. ಶಬ್ದಸ್ಪರ್ಶಶ್ಚ ರೂಪಂಚ ರಸೋ ಗಂಧಸ್ತಥೈವ ಚ. 5 ವಿಷಯಗಳು. ವಾಕ್ಚ ಹಸ್ತೌ ಚ ಪಾದೌ ಚ ಪಾಯುರ್ಮೇಢ್ರಂ ತಥೈವ ಚ. 5 ಕರ್ಮೇಂದ್ರಿಯ. ಏತೇ ವಿಚೇಚ ರಾಜೇಂದ್ರ ಮಹಾಭೂತೇಷು ಪಂಚಸು ಬುದ್ಧೀಂದ್ರಿಯಾಣ್ಯಥೈತಾನಿ ಸವಿಚೇತಾನಿ ಮೈಥಿಲಾ. ಹೀಗೆ 15 ಆಯಿತು. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ವಿಷಯಗಳು 5, 15 ಆಯಿತು. ಮನಸ್ಸು 16. ಮನಶ್ಚೋಡತಮಂ ಪ್ರಾಹು ಅಧ್ಯಾತ್ಮಗತಿ ಚಿಂತಕಾ ತ್ವಂ ಚೈವಾನ್ಯೇ ಚ ವಿದ್ವಾಂಸಃ ತತ್ವಬುದ್ಧಿ ವಿಚಾರದಾಃ. ಇದು 16 ಅಂತ. ಅವ್ಯಕ್ತಾಚ್ಚ ಮಹಾನಾತ್ಮ ಸಮುತ್ಪದ್ಯತಿ ಪಾರ್ಥಿವ ಪ್ರಥಮಂ ತರ್ಗಮಿತ್ಯೇವ ಪ್ರಾಹು ಪ್ರಾಧಾನಿಕಂ ಬುಧಾಃ. ಅವ್ಯಕ್ತದಿಂದ ಮಹಾನ್ ಆತ್ಮ ಬ್ರಹ್ಮದೇವರು ಅಥವಾ ತತ್ವ ಅಂತ ಇಟ್ಕೊಳ್ಳಿ. ಮಹತ್ತತ್ವದಿಂದ ಅಹಂಕಾರ, ಆಮೇಲೆ ಅಹಂಕಾರದಿಂದ ಮನಸ್ಸು, ಅದಕ್ಕೆ 3ನೇ ಸರ್ಗವನ್ನು ಅಹಂಕಾರಿಕ ಅಂತಾರೆ. ಮನಸ್ಸಿನಿಂದ ಭೂತಗಳು, ಅದರಿಂದಾಗಿ ಇದು 4ನೇ ಸರ್ಗ ಮಾನಸ ಅಂತ ಕರೀತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ
ಇದು 5ನೇ ಲೆವೆಲಿನ ಸೃಷ್ಟಿ. ಇದನ್ನು ಭೌತಿಕ ಅಂತ ಕರೀತಾರೆ. ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವಾ, ಘ್ರಾಣ ಇದು 6ನೆಯದ್ದು ಬಹುಚಿಂತಾ ಸರ್ಗ ಅಂತ ಕರೀತಾರೆ. ಅಧಸ್ತ್ರೋತೋಂದ್ರಿಯಗ್ರಾಮ ಉತ್ಪದ್ಯತಿ ಜನಾಧಿಪ ನರಾಧಿಪ ಸಪ್ತಮಂ ಸರ್ಗಮಿತ್ಯಾಹು ಏತದ ಇಂದ್ರಿಯಕ ನೃಪ ಕೆಳಗಡೆ ಎದ್ದು. ಹೀಗಾಗಿ ಇದು ಸೃಷ್ಟಿ, ಇಂದ್ರಿಯಗಳ ಸೃಷ್ಟಿ ಆಯಿತು. ಇದಾದ ಮೇಲೆ ಮರ ಮೊದಲಾದವುಗಳ ಸೃಷ್ಟಿ ಊರ್ಧ್ವಸ್ರೋತಸ್ಕ ಸೃಷ್ಟಿ. ಆಮೇಲೆ ಅಡ್ಡಡ್ಡ ಬೆಳೆಯುವ ಸೃಷ್ಟಿ. ಇನ್ನು ಅಧಸ್ರೋತಸ್ಸು ಮನುಷ್ಯರು ಕೆಳಗಡೆ ಹೋಗ್ತಾರೆ. ಪಾಪ ಮಾಡಿದ ಮೇಲೆ ಕೆಳಗಡೆನೇ ಹೋಗೋದು. ಅಂದರೆ ನಂತರದ ಪ್ರಾಣಿಯೋ ಇನ್ನೇನೋ ಆಗ್ತಾನೆ, ಮರವೋ ಇನ್ನೇನೋ ಆಗ್ತಾನೆ. ಹೀಗೆ ಇದು. ಇನ್ನು ಕಾಲಸಂಖ್ಯೆಯ ಬಗ್ಗೆ ಕೇಳು ಅಂತ ಹೇಳ್ತಾರೆ. ಇಲ್ಲಿಗೆ 293ನೆಯ ಇದು ಅಧ್ಯಾಯ ಆಯಿತು. ಕಾಲಸಂಖ್ಯಾ ನೋಡಪ್ಪ, ಬ್ರಹ್ಮದೇವರ ಸೃಷ್ಟಿ ಅದನ್ನು ಬೇರೆ ಬೇರೆ ಕಡೆ ಕೇಳಿರ್ತೀರ. ಆ ಬ್ರಹ್ಮದೇವರ ದೀರ್ಘವಾದ ರಾತ್ರಿ ಹಗಲು ಅದು ಒಂದು ಮನ್ವಂತರದ ತನಕ ಹಿಡಿಸುತ್ತೆ. ದ್ಯಾವಾ ಪೃಥಿವ್ಯಾ ವಿತ್ಯೇತದ್ರಾಜನ್ ವೇದೇಶು ಪಠ್ಯತೆ. ಇದು ಒಂದು ಅಂಡದ ಒಳಗಡೆ ನಡೆಯುವಂತಹ ಕಾಲ ನಮಗೆ ಈಗ ಅನುಭವಕ್ಕೆ ಬರೋದು. ಈ ಅಂಡ ನಮ್ಮ ಪಾಲಿಗೆ ಮೇಲ್ಗಡೆಯ ಭಾಗ, ಕೆಳಗಡೆಯ ಭಾಗ. ಈ ಬ್ರಹ್ಮಾಂಡ ಕೆಳಗಡೆಯ ಭಾಗದಲ್ಲಿ ನಾವಿದ್ದೀವಿ, ಮೇಲ್ಗಡೆಯ ಭಾಗದಲ್ಲಿ ಗ್ರಹ ನಕ್ಷತ್ರಗಳಿದೆ, ಅದಕ್ಕಿಂತಲೂ ಮೇಲ್ಗಡೆ ಹೋಗಬೇಕು. ಸ್ಥೂಲವಾಗಿ ಹೀಗೆ ವಿಭಾಗ ಮಾಡಬಹುದು, ಕೆಳಗಡೆಯ ಭಾಗ ಮೇಲ್ಗಡೆಯ ಭಾಗ ಅಂತ. ತಯೋ ಶಕಲಯೋರ್ ಮಧ್ಯಂ ಆಕಾಶಮಕರೋತ್ ಪ್ರಭು. ಅವುಗಳ ಮಧ್ಯದಲ್ಲಿರೋದನ್ನು ಆಕಾಶ ಅಂತ ಕರೀತಾರೆ. ಆಕಾಶ ವಸ್ತುತಃ ಎಲ್ಲ ಕಡೆ ಇದೆ, ಆದರೆ ಯಾವುದು ತೋರತ್ತೋ ಅದು ಆಕಾಶ, ಯಾವುದು ಬೆಳಕಿಗೆ ಆಸರೆಯೋ ಅದು ಆಕಾಶ. ಕಾಸರು ದೀಪ್ತವಂತ ಧಾತು. ಆಕಾಶ ಅಂತಂದ್ರೆ ಬೆಳಕು ಎಲ್ಲಿ ಸಂಚಾರ ಮಾಡ್ತದೋ ಅದು ಆಕಾಶ. ವಸ್ತುತಃ ಈ ದೇಹದಲ್ಲಿ ಎಷ್ಟೋ ರಂಧ್ರಗಳಿದೆ, ಅದನ್ನೆಲ್ಲ ಆಕಾಶ ಅಂತ ಕರೆಯಲ್ಲ. ಯಾಕೆ ಅಂದರೆ ಅಲ್ಲಿಯ ಬೆಳಕು ನಮ್ಮ ಅನುಭವಕ್ಕೆ ಬರಲ್ಲ. ನಮ್ಮ ಅನುಭವಕ್ಕೆ ಬರೋದು ಬೆಳಕು ಮೇಲ್ಗಡೆಯ ಬೆಳಕು. ಕೆಳಗಿನ ಬೆಳಕು ಏನಾದ್ರು ಇದ್ರೆ ಅದು ಮೇಲ್ಗಡೆ ಎದ್ದೇ ಅನುಗ್ರಹ. ಅದರಿಂದಾಗಿ ಮೇಲ್ಗಡೆ ಎದ್ದ ನಮ್ಮ ತಲೆಯ ಮೇಲ್ಗಡೆ ಇರತಕ್ಕಂಥದ್ದನ್ನು ಆಕಾಶ ಅಂತ ಕರೀತೇವೆ. ಆಯ್ತಾ? ಈ ಆಕಾಶದ ಬೆಳಕಿನ ಕಾಯಗಳ ಮೇಲೆ ಕಾಲದ ತೀರ್ಮಾನ. ಈ ಆಕಾಶ ಕಾಯಗಳಿದೆಯಲ್ಲ, ಅದ್ರಿಗಿಂತಲೂ ಮೇಲ್ಗಡೆ ಯಾರಿರ್ತಾರೆ ಅವರಿಗೆ ಈ ಕಾಲ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಕಾಲವನ್ನ ತೋರಿಸುವ ಸೂರ್ಯ ಮೊದಲಾದವರನ್ನೂ ದಾಟಿರ್ತಾರೆ. ಸೂರ್ಯನಿಗಿಂತ ಎತ್ತರದವರ ಕಾಲ ಬೇರೆ ಅಲ್ವಾ? ಯಾಕೆಂದ್ರೆ ನಾವು ಕಾಲವನ್ನು ಗುರುತಿಸೋದು ಸೂರ್ಯೋದಯ, ಸೂರ್ಯಾಸ್ತಮನ, ಆಮೇಲೆ ಗಿಡ ಮರಗಳ ಬೆಳವಣಿಗೆ, ಇವುಗಳಿಂದ ನಾವು ಕಾಲವನ್ನು ಗುರುತಿಸೋದು. ಮಳೆಗಾಲ ಬಂತು, ಈ ಹಣ್ಣು ಬರುತ್ತೆ ಮಳೆಗಾಲದಲ್ಲಿ. ಬೇಸಿಗೆ ಕಾಲ ಬಂತು, ಈ ಹಣ್ಣು ಬರುತ್ತೆ, ಈ ಗಿಡ ಬರುತ್ತೆ. ಇದರ ಅಗತ್ಯ ಇಲ್ಲದವರಿಗೆ ಇದರ ಮೂಲಕ ಈ ಗಡಿಯಾರ ಅಲ್ಲ ಅವರಿಗೆ. ಅವರೆಲ್ಲ ಯಾರು? ಋಷಿಗಳು, ದೇವತೆಗಳು, ಗಂಧರ್ವರು, ಅವರೆಲ್ಲ. ಅವ್ರಿಗಿಂತ ಮೇಲ್ಗಡೆ ಒಬ್ಬ ಇದ್ದಾನೆ, ಅವನೇ ಬ್ರಹ್ಮ. ಅವನ ರಾತ್ರಿಯೇ ಅಂತಿಮ. ಇಷ್ಟು ಮಹಾಭೂತಗಳು, ಮಹಾಸೃಷ್ಟಿ, ಮಹಾಕಾಲ. ಈ ಮಹಾಕಾಲಕ್ಕೆ ಸಂಬಂಧಪಟ್ಟಂತೆ
ಜೀವ ಮತ್ತೆ ಒಂದು ಸಣ್ಣ ಕಾಲ ಇದೆ ಇವನಿಗೆ. ಅದೇನು ಅಂತ ಹೇಳಿ ಮುಂದೆ ನೋಡೋಣ. ಮನಸ್ಸು ಹೇಗೆ ನೋಡುತ್ತೆ, ಇಂದ್ರಿಯಗಳು ಹೇಗೆ ಮಾಡುತ್ತೆ ಇತ್ಯಾದಿಗಳನ್ನು ಸೂಕ್ಷ್ಮವಾಗಿ ಹೇಳ್ತಾರೆ. ಇಲ್ಲ, ಮುಗಿಸೇ ಬಿಡ್ತೇನೆ, ಈ ಅಧ್ಯಾಯ ಮುಗಿಯುತ್ತೆ. ಅದರಿಂದ ಜೀವರೇನು ಮಾಡ್ತಾರೆ, ತಿರ್ಯಕ್ ಪ್ರಾಣಿಗಳಲ್ಲಿ ತಿರ್ಯಕ್ ದೇಹವನ್ನು ಪ್ರವೇಶ ಮಾಡ್ತಾರೆ. ಆವಾಗ ಅಲ್ಲಿಯ ಕಾಲ ಬೇರೆ, ಯಾಕೆಂದ್ರೆ ಆ ದೇಹಕ್ಕೆ ಅನುಗುಣವಾದ ಕಾಲ. ಜೀವ ಒಬ್ಬ ಸೊಳ್ಳೆ ಆದಾಗ ಸೊಳ್ಳೆಗೆ ಏನನ್ಸತ್ತೆ, ನಾನು 15 ವರ್ಷ ಬದುಕಿದೆ ಅಂತ. ನಮಗೆ ಈಗ ಕೊಚ್ಚೆಯಿಂದ ಎದ್ದು ಬಂತು, ನಮ್ಮ ಕೈ ಮಧ್ಯೆ ಸಿಕ್ಕಿ ಸತ್ತೋಯ್ತು ಅಂತ. ರಿಲೇಟಿವಿಟಿ. ಯಹೈವ ಪರಿವರ್ತಂತೆ ತಿರ್ಯಗ್ಯೋನಿ ಪ್ರವೇಚಿನಃ ನಚೇಂದ್ರಿಯಾಣಿ ಪಶ್ಯಂತಿ ಮನಯೇವಾತ್ರ ಪಶ್ಯತಿ. ಈ ರಿಲೇಟಿವಿಟಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ, ಇಂದ್ರಿಯಗಳು ಮನಸ್ಸನ್ನು ನೋಡಲ್ಲ, ಮನಸ್ಸು ಇಂದ್ರಿಯಗಳನ್ನು ಗಮನಿಸುತ್ತೆ. ಈಗ ಸತ್ತು ಹೋದ ವ್ಯಕ್ತಿಯ ಇಂದ್ರಿಯ ಇದೆ, ಮನಸ್ಸನ್ನು ನೋಡುತ್ತಾ ಅದು? ಮನಸ್ಸು ಹಿಂದೆ ಸರಿದು ಬಿಟ್ರೆ ಇಂದ್ರಿಯ ಎಲ್ಲ ಹಿಂದೆ ತರೆಯುತ್ತೆ. ಹೀಗಾಗಿ ಮನಪ್ರಧಾನವಾಗಿದೆ ಕಾಲ. ಮನಸ್ಸು ಯಾವ ಶರೀರದಲ್ಲಿದೆ ಕಾಲ ಆ ಥರ ಗ್ರಹಿಸುತ್ತೆ. ಇದು ಕಾಲದ ಬಗೆಗಿನ ಸಂಕ್ಷಿಪ್ತವಾದ ಮಾತು ಅನ್ನುವಲ್ಲಿಗೆ 294ನೇ ಅಧ್ಯಾಯ. ಇಷ್ಟಕ್ಕೆ ಬಿಡಲ್ಲ ಅವನು, ಮತ್ತೆ ಕೇಳ್ತಾನೆ. ಅದನ್ನು ನಾವು ಮುಂದಿನ ಶುಕ್ರವಾರ, ಈ ಶುಕ್ರವಾರ, ಏಕೆಂದರೆ ನಾಳೆ ಪ್ರತಿಪತ್ತಾದ್ದರಿಂದಾಗಿ ಏನು ಇರೋದಿಲ್ಲ. ಮತ್ತೆ ನೋಡುವ, ನಾಡಿದ್ದು ಶುಕ್ರವಾರ ನೋಡೋಣ. ಕೃಷ್ಣಾರ್ಪಣಮಸ್ತು.